ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್. ರಿಯಾಲಿಟಿ ಚಾನಲ್, ಜಮ್ ಚಾನಲ್, ವಿಕೆ ನ್ಯೂಸ್, ಅಕ್ಷರ ಆಡಿಟೋರಿಯಂ ಹಾಗೂ ಜನಧ್ವನಿ ಕಡೆಯಿಂದ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹೇಳುತ್ತಾ, ನಮ್ಮ ಪ್ರೀತಿಯ ಗೆಳತಿ ಅಂದರೆ ನನ್ನ ಆತ್ಮೀಯರು, ಗಾಯಕರು ಹಾಗೂ ಶ್ರೀ ವೆಂಕಟದೇವಿ ಜ್ಯೋತಿಷ್ಯರು, ಕಾಳಿ ಆರಾಧಕರು, ಗಾಯಕರು, ಸಮಾಜ ಸೇವಕರು, ಶ್ರೀನಿಧಿ ಶನೇಶ್ವರ ಚಾರಿಟಬಲ್ ಟೆಂಪಲ್ ಟ್ರಸ್ಟ್, ಅದು ಬೆಂಗಳೂರು ಇದೆ. ಸೊ ಅಂತ ವ್ಯಕ್ತಿ ಅಂದ್ರೆ ಎಷ್ಟು ಪುಣ್ಯ ಮಾಡಿದೀವಿ ಅವ್ರ ಬಾಯಿಂದ ಕೇಳೋಣ. ಅವ್ರ ಅನುಭವ, ಕಹಿ ಘಟನೆಗಳು ಹಂಚ್ಕೊಳ್ಳೋಕೆ ಇವತ್ತಿನ ದಿವಸ ನಮ್ಮ ಚಾನೆಲ್ಗೆ ಬಂದಿದ್ದಾರೆ. ದಯಮಾಡಿ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್, ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಪರಿಚಯ ನಾನು ಹುಟ್ಟಿ ಬೆಳೆದಿರಂತ ಭೂಮಿ ಕೊಡಗಲ್ಲಿ ಹುಟ್ಟಿ ಇರೋದು. ನಮ್ಮ ತಾಯಿ ಗೌರಮ್ಮ ಅಂತ, ನಮ್ಮ ತಂದೆ ಮರಿಯಪ್ಪ ಅಂತ. ಅವರ ಒಂದು ದ್ವಿತೀಯ ಪುತ್ರಿ, ಅಂದ್ರೆ ನಾನೇ ದೊಡ್ಡವಳು ಅವ್ರಿಗೆ. ನಾವೆಲ್ಲ ಅಕ್ಕ ತಂಗಿಯರು 5 ಜನ, ಒಬ್ಬ ತಮ್ಮ ನಮ್ಗೆ. 5 ಜನ ಅಕ್ಕ ತಂಗಿಯರು, ಒಬ್ಬ ತಮ್ಮ ನಮ್ಗೆ. ಅದರಲ್ಲಿ ಕಾಯ್ಕೊ ಮಾಡ್ಕೊಂಡು ಇರ್ಬೇಕಾದ್ರೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ನನಗೆ ಓದಲು ಬರೆಯಲು ಬರ್ಲಿಲ್ಲ. ಯಾಕೆಂದ್ರೆ ನಮ್ಮ ತಾಯಿಗೆ 5 ಜನ ಮಕ್ಕಳು, ವರ್ಷಕ್ಕೆ 1-2 ಈ ತರ ಮಕ್ಕಳನ್ನ ಮಾಡ್ತಿದ್ರು. ಹಂಗಾಗಿ ನಮ್ಮ ಮನೇಲಿ ಬಡತನ ಅನ್ನೋದು ತುಂಬಿತ್ತು. ಅಂತ ದಿನದಲ್ಲಿ ನಾನು ಕಾರಣ ಇಲ್ದರೆ ಓದಕ್ಕೆ ಅವಕಾಶ ಕೊಡಕ್ ಆಗ್ಲಿಲ್ಲ. ಬಡತನ ಇರೋದ್ರಿಂದ ನಮ್ಮ ತಾಯಿ ನಮ್ಮನ್ನ ಚಿಕ್ಕ ವಯಸ್ಸಲ್ಲೇ ಕೆಲ್ಸಕ್ಕೆ ಹಾಕೊಂಡ್ಬಿಟ್ರು. ಜೊತೆಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಎಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು ಅಲ್ಲಿ ನನ್ನನ್ನು ಕರ್ಕೊಂಡೋಗಿ. ಹಂಗಾಗಿ ಈ ಬಡತನ ಅನ್ನೋ ಒಂದು ಬೇಗ ಇರೋದ್ರಿಂದ ನನ್ಗೆ ಓದ್ಸಕ್ಕೆ ಬರೋದಕ್ಕೆ ನಮ್ಮ ತಾಯಿಗೂ ಅವಕಾಶ ಆಗ್ಲಿಲ್ಲ. ಅದು ನಮ್ಮ ತಾಯಿ ತಂದೆಗೆ. ಹಂಗಾಗಿ ಈಗ ನಾನು ಹೇಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಸಮಾಜ ಸೇವೆ, ದೇವಿ ಆರಾಧಕಿ ಹೇಗಾದೆ, ಆ ಜಗನ್ಮಾತೆ ಆಶೀರ್ವಾದ ನನಗೆ ಹೇಗ್ ಸಿಕ್ತು ಅಂತ ಹೇಳಿದ್ರೆ, ಇದೊಂದು ಪವಾಡ. ನಮ್ಮ ತಾಯಿಯವ್ರಿಗೆ ಇದು ನಮ್ಮ ತಾಯಿಯಿಂದನೇ ನಮ್ಗೆ ಬಂದಿದ್ದು. ನಮ್ಮ ತಾಯಿ ಕೊಡಗಲ್ಲಿ ಇರ್ಬೇಕಾದಾಗ 5 ತಲೆ ಸರ್ಪ ಅವರ ಒಂದು ಕೆಲಸ ಮಾಡ್ತಾ ಇರ್ಬೇಕಾದಾಗ ಅವ್ರಿಗೆ ಜ್ಞಾನ ತಪ್ಪಿ ಬಿದ್ದಿದ್ರು. ಆ ಬಿದ್ದಿರೋಂತ ಟೈಮಲ್ಲಿ ಅದು ಅಲ್ಲೇ ಪಕ್ಕದಲ್ಲಿ ಹುತ್ತ ಇತ್ತು. ಹುತ್ತದಿಂದ ನಮ್ಮ ತಾಯಿ ಎದೆ ಮೇಲೆ ಮಲಗಿತ್ತು. ನಮ್ ಚಿಕ್ಕಮ್ಮ ಇದನ್ನ ನೋಡಿ ಒಂದು ಭಯ ಬಿದ್ದು ಎಲ್ಲರನ್ನು ತಂದೆ ತಾಯಿನ ಕರ್ಕೊಂಡ್ ಬಂದಿದ್ದಾರೆ. ಏನಪ್ಪಾ ಇದು, ಯಾಕೆ ನೀನ್ ಈ ತರ ಮಾಡ್ತಾ ಇದ್ದಿ, ನನ್ ಮಗಳಿಗೆ ಏನ್ ತಪ್ಪಾಯ್ತು, ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಅಂತ ಹೇಳಿ ದಯವಿಟ್ಟು ಹೊಟ್ಟೋಗು ಅಂತ ನಮ್ ತಾತ ಅಜ್ಜಿ ಕೇಳ್ಕೊಂಡಾಗ, ಅದು ಹೋಗ್ಲಿಲ್ವಂತೆ. ಸೆಡೆ ಬಿಚ್ಚತಂತೆ, 5 ಎಡೆ ಸೆಡೆ ಬಿಚ್ಚತಂತೆ. ಸೆಡೆ ಬಿಚ್ಚಿದಾಗ ಪಕ್ಕದಲ್ಲಿದ್ದವ್ರು ಯಾರೋ ತಿಳುವಳಿಕೆ ಇರೋರು ಏನಂತ ಹೇಳ್ಕೊಟ್ರು, ಏನಾದ್ರೂ ಹರಕೆ ಇರ್ಬೇಕು ಹೊತ್ಕೊಳ್ಳಿ ಅಂತ ಹೇಳಿದಾಗ, ಇನ್ನೊಬ್ರು ಪಕ್ಕದಲ್ಲಿದ್ದವ್ರು ಹೇಳ್ಕೊಟ್ರಂತೆ, ವರ್ಷಕ್ಕೊಂದು ಸತಿ ನಿನಗೇನು ನಾನು ಒಂದು ಪೂಜೆ ಪುನಸ್ಕಾರ ಸಲ್ಲಿಸ್ತೀನಿ, ನನ್ನ ಮಗಳನ್ನ ಬಿಟ್ಟು ದಯವಿಟ್ಟು ನೀನು ಜಾಗಕ್ಕೆ ಹೋಗಿ ಸೇರಿ ಅಂತ ಹೇಳಿ ತಾಯಿಗೆ ಕೈ ಮುಗಿದಾಗ, ಆ ಸರ್ಪ ತನ್ನಷ್ಟು ತಾನೇ ಹೋಗಿ ಆ ಜಾಗ ಹುಟ್ಟ ಇರೋ ಜಾಗ ಸೇರ್ಕೊತ. ಅನ್ನೋದೇ ಅಷ್ಟು ಶಕ್ತಿ. ಹೌದು, ತನ್ನಷ್ಟು ತಾನೇ ಹೋಗಿ ಸೇರ್ಕೋತಂತೆ. ನೋಡಿ, ಆ ಶಕ್ತಿ ಎಲ್ಲಿಂದ ಬಂದಿದೆ ಅಂದ್ರೆ ಇದೇ ಆ ಮೂಲ ಶಕ್ತಿ. ಇವತ್ತು ನಾನು ಓದಲು ಬರೆಯಲು ಬರದೇ ಇದ್ರು ಒಬ್ಬ ಮನುಷ್ಯನಿಗೆ ಒಂದು ಫೋನ್ ಕರೆ ಮಾಡ್ತಾರೆ. ನನಗೆ ಫೋನ್ ಕರೆ ಮಾಡಿ ಏನ್ ಹೇಳ್ತಾರೆ ಅಂದ್ರೆ, ಅಮ್ಮ ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ, ಯಾರೋ ನಿಮ್ಮ ನಂಬರ್ ನನಗೆ ಸಜೆಸ್ಟ್ ಮಾಡಿದ್ರಮ್ಮ, ಇಂಥವ್ರ ಹತ್ರ ಇಂಥ ಅಮ್ಮನ ಹತ್ರ ಫೋನ್ ಮಾಡಿ ಅವ್ರು ಏನೇ ಇದ್ರು ನಿಮ್ಗೆ ತಿಳಿಸ್ತಾರೆ ಅಂತ ಹೇಳಿದ್ರಮ್ಮ, ಅದಕ್ಕೋಸ್ಕರ ನಾನ್ ಮಾಡ್ದೆ ಅಮ್ಮ. ಅವ್ರ ಹೆಸರು ಮಾತ್ರ ತಗೋತೀನಿ, ಅವ್ರ ಮನೆ ದೇವ್ರು ಏನಿದೆ ಅದನ್ನ ಮಾತ್ರ ತಗೊಂಡಾಗ ಅವ್ರಿಗೆ ಏನ್ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಕೊಡ್ತಾ ಅಂದ್ರೆ ನೀವು ದೇವಿದು ನೀವೇನು ಇವಾಗ ಹೇಳ್ತಾರಲ್ಲ, ಸರ್ಪದು ಮಂದಲೆಲ್ಲ ಮಾಡ್ಕೊಂಡ್ವಿ, ಅದು ಮಾಡ್ತಾನೆ ಇದು ಪ್ರೇರಣೆ ಆಗಿದ್ದ, ಅಥವಾ ಹೇಗೆ ನೀವು ಫೋನಿನ ಕಾರ್ಯಕ್ರಮ ಶುರು ಮಾಡ್ಕೊಂಡ್ರಿ? ಅಂತ ಹೇಳಿದ್ರೆ ಇಲ್ಲ, ಅದು ಹೇಗಾಯ್ತು ಅಂತ ಹೇಳಿದ್ರೆ, ಮುಖ್ಯವಾದ ಪಾಯಿಂಟ್ ಹೇಗಾಯ್ತು ಅಂತ ಹೇಳಿದ್ರೆ, ಅಲ್ಲಿಂದ ನಾವು ಗೊತ್ತಿಲ್ಲದೆ ಬೆಂಗಳೂರಿಗೆ ನನ್ನ ಮದುವೆ ನಂತರ ಇಲ್ಲಿಗೆ ಬರೋಂತ ಅವಕಾಶ ಆಯ್ತು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಮನೆಯವರಿಗೆ ಸ್ವಲ್ಪ ಸಮಸ್ಯೆಗಳು ಕಾಡ್ತಾ ಇತ್ತು. ಅಲ್ಲೂ ಕೂಡ ನಾನು ಸಮಸ್ಯೆಗಳನ್ನ ಎದುರಿಸ್ತಾ ಬಂದೆ. ಅವಾಗ ನನಗೆ ವಿಧಿ ಇಲ್ಲ. ಆಗ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೆ ಈ ಜಗನ್ಮಾತೆ ಕಬ್ಬಾಳಮ್ಮನ. ಅವಳೇ ನನಗೆ ಇವತ್ತು ಈ ರೀತಿ ಒಂದು ಪ್ರೇರಕೆ ಅಂದ್ರೆ ಅವಳೇ ನನಗೆ. ಆ ಕಬ್ಬಾಳಮ್ಮ ದೇವಿನೇ ನನ್ನ ಪ್ರೇರಕೆ. ತುಂಬಾ ನಂಬಿಕೆ ಇದೆ. ಹೌದು, ಅವಳ ಮೇಲೆ ತುಂಬಾ ನಂಬಿಕೆ. ಹೌದು, ಯಾಕೆಂದ್ರೆ ನನಗೆ ಸಣ್ಣ ಪುಟ್ಟ ಕೆಲಸ ಅಲ್ಲ, ಎಂತ ಕೆಲಸ. ನಾನು ಅವಳಿಗೆ 4 ಆಣಿ ಗೊತ್ತು ನಿಮ್ಗೆ, ಅವಾಗ ಏನೇ ಮಾಡಿದ್ರು 4 ಆಣಿ ಇರ್ತೀನಿ. ನನ್ನ ಕೆಲಸ ಏನೇ ಮಾಡ್ಕೊಡ್ಬೇಕಾದ್ರು, ಅಮ್ಮ ನಿನ್ಗೊಂದ್ 4 ಆಣಿ ನಿನ್ನ ಉಂಡಿಗೆ ಹಾಕ್ತೀನಿ, ನನ್ಗಿಂತ ಕೆಲಸ ಆಗ್ಬೇಕು ಅಂತ ಹೇಳಿದಾಗ ಅವಳು ಪಟ್ಟಂತ ಆ ಕೆಲಸ ಮಾಡ್ಕೊಟ್ಟಿರೋಳು.
ಒಂದು ನಿದರ್ಶನ ಹೇಳ್ತೀನಿ. ನಾನು ನಮ್ಮ ಹಳ್ಳಿಲಿ ಇರ್ಬೇಕಾದ್ರೆ ಒಂದು ಮೇಕೆ ಹೊರಟೋಗ್ಬಿಡ್ದು. ಯಾರೋ ಹೊಡ್ಕೊಂಡು ಹೋಗ್ಬಿಟ್ರು 2 ಮೇಕೆನ. ನಾನ್ ನಮ್ಮ ಅಜ್ಜಿ ಬಂದು ಬೈತಾಳೆ ಅಂತ ಹೇಳಿ ಹೊಡಿತಾರೆ ಅಂತ ಹೇಳ್ಬಿಟ್ಟು ನಾನು ಆ ತಾಯಿಗೆ ಬೆಟ್ಟದ ಮುಂದೆ ನಿಂತ್ಕೊಂಡು ಅವ್ರ ಎದುರುಗಡೆ ಬೆಟ್ಟ ತಾಯಿಗೆ ಕೈ ಮುಕ್ಕೊಂಡ್ರೆ ಅದೇ ಬಂದು ನಾನು ನಿಂತಿರೋ ಜಾಗದಲ್ಲಿ 2 ಮೇಕೆ ನಿಂತಿತ್ತು. ಅಷ್ಟು ಸತ್ಯದಿಂದ ನನ್ನ ಕೆಲಸಗಳನ್ನ ನಡೆಸ್ಕೊಟ್ಟಿದ್ದಾಳೆ ಅವಳು. ತುಂಬಾನೇ ಒಳನೋಟ ಇಲ್ಲ ನಿಮ್ಮ ಮಾತುಗಳು ಕೇಳಿ ಭಕ್ತಿನ ಮೆಚ್ಚಿ ಅದನ್ನ ತಥಾಸ್ತು ಅಂತ ಮಾಡ್ತಾ ಇದ್ದೀನಿ. ಇದನ್ನ ನಾನು ಈ ರೀತಿ ಒಡನಾಟ ಆಡ್ಕೊ ಬಂದಾಗ ಮದ್ವೆ ಆಯ್ತು ನನಗೆ. ಹೇಗೋ ಬೆಳ್ಕೊಂಡ್ ಬರ್ತಾ ಇದ್ವಿ, ಮದ್ವೆ ಆಯ್ತು. ಮದ್ವೆ ಆಯ್ತು ಅನ್ನೋದಕ್ಕಿಂತ ನೀವು ಆ ಫ್ಯಾಮಿಲಿಲಿ ಈ ದೇವಿ ಜೊತೆಗೆ ನಿಮ್ಗೆ ಅನುಕೂಲ ಆಯ್ತು. ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಅವಳಿಗೆ ನಮ್ಗೆ ಪ್ರೇರಣೆ. ಒಂದ್ ಒಳ್ಳೇದಾಗ್ಲಿ ಒಂದು ಕೆಟ್ಟದಾಗ್ಲಿ ಏನೇ ನಡೆದ್ರು ನಾನು ಅವಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದೆ. ಅಂದ್ರೆ ಅವಳನ್ನೇ ನನಗೆ ಎಲ್ಲ ನೀನೆ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಜಾಸ್ತಿ ಇವಳನ್ನ ಯಾವಾಗ ನನಗೆ ಇದೆಲ್ಲ ಪ್ರೇರೇಪಿಸಿದ್ ಯಾವಾಗ ಅಂತ ಹೇಳಿದ್ರೆ ನನ್ನ ಮದುವೆ ಆದ ನಂತರ. ನನ್ನ ತಾಯಿ ಮನೆಯಿಂದ ನನ್ನ ಮದುವೆ ಆದ ನಂತರನೇ ಅವಾಗಿಂದ ನಿಮ್ಗೆ ಒಳ್ಳೆ ದಿವಸಗಳು ಸ್ಟಾರ್ಟ್ ಆಯ್ತು. ಮದುವೆ ಆದ ನಂತರನೇ ಅಲ್ಲಿ ಏನಾಯ್ತು ಅಂತಂದ್ರೆ ಕೆಲವೊಂದು ವಿಚಾರಗಳು ಯಜಮಾನರಿಗೆ ಅಷ್ಟೊಂದು ಟೈಮ್ ಚೆನ್ನಾಗಿರ್ಲಿಲ್ಲ. ಅವರು ಕೋರ್ಟು ಕಚೇರಿ ಯಾವಾಗ್ಲೂ ಹೋಗೋರು. ಅದನ್ನು ಕೂಡ ಹೆದರ್ಸೋಂಥದ್ದು ಬಂದು ತಾಯಿ ತಂದೆ ಮನೆಯಲ್ಲೂ ಕೂಡ ನಾನು ಬಡತನನೇ ಹೆದರ್ಸಿ ಕಷ್ಟಗಳ ದಿನನೇ ಹೆದರ್ಸಿದ್ದಾಯ್ತು. ಇಲ್ಲಿ ಬಂದು ಯಜಮಾನರ ಜೊತೆಲೂ ನಾನು ಅದನ್ನೇ ಹೆದರ್ಸಿದ್ದಾಯ್ತು. ಯಾವ ವರ್ಷದಿಂದ ನೀವು ಈ ದೇವಿನ ಆರಾಧನೆ ಮಾಡಕ್ ಶುರು ಮಾಡಿದ್ವಿ? ಹೇಗೆ ಪ್ರೇರಣೆ ಆಯ್ತು? 1995ರಿಂದ ಪ್ರಾರಂಭ ಆಯ್ತು ಈ ದೇವಿ ಒಡನಾಟ ನನ್ನ ಜೊತೆ. ಅಂದ್ರೆ ಚಿಕ್ಕ ವಯಸ್ಸಿಂದಾನೆ ಇತ್ತು ಜಾಸ್ತಿ ಒಡನಾಟ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲ್ಸಕ್ಕೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಪೂಜೆ ಪುನಸ್ಕಾರ ಮಾಡ್ತಿದ್ದೆ. ಯಜಮಾನ ಅವಾಗ ಅವರು ಒಂದು ಅವ್ರ ಟೈಮ್ ಸರಿ ಇರ್ಲಿಲ್ಲ. ಕೋರ್ಟು ಕಚೇರಿ ಅಂತ ಹೋಗ್ತಿದ್ರು. ಅವ್ರನ್ನ ಬಿಡ್ಸ್ಕೊ ಬರೋ ಪ್ರೇರಣೆ ಇದೆಲ್ಲ ಮಾಡ್ಬೇಕಾಗಿತ್ತು ಒಟ್ಟೊಟ್ಟಿಗೆ. ಆಗ ಕನಸಲ್ಲಿ ಬಂದು ನೀನ್ ಎಲ್ಲೂ ಹೋಗ್ಬೇಡ, ಏನು ಮಾಡ್ಬೇಡ, ನನ್ನ ಆರಾಧನೆ ಮಾಡು, ನನ್ನ ಸೇವೆ ಮಾಡು, ನಿನಗೆ ಜೀವನಕ್ಕೆ ದಾರಿಯಾಗ್ಲಿ ಅನ್ನ ಆಗ್ಲಿ ನಾನ್ ಕೊಡ್ತೀನಿ ಅಂತ ಹೇಳಿ ನನಗೆ ಏನ್ ಹೇಳಿದ್ರು ಅಂದ್ರೆ ಸರಸ್ವತಿ ಕೋಟ ಕಬ್ಬಳಮ್ಮನ ಕೋಟ ತೋರಿಸ್ಬಿಟ್ಟು ಇವ್ರಿಬ್ರನ್ನ ನೀನ್ ಪೂಜೆ ಮಾಡು, ನಿನ್ನ ಒಳ್ಳೆ ಜ್ಯೋತಿಷ್ಯ ಮಾಡ್ತೀನಿ ಅಂತ ಹೇಳಿ ಒಂದು ಕೊಳ, ಆ ಕೊಳದಲ್ಲಿ ತಾವ್ರೆ ಎಲೆ ಮೇಲೆ ಇದು ಬರುತ್ತಲ್ಲ ಗೊತ್ತಾ ನಿಮ್ಗೆ, ಏನ್ ಹೇಳ್ತಾರೆ ಅದಕ್ಕೆ, ಎಲೆ ಮೇಲೆ ನೀರು ಅಲ್ಲ ಅದು ತಾಳೆಗರಿ. ಆ ತಾಳೆಗರಿನ ತೆಗೆದು ನನ್ನ ಕೈಲಿ ಕೊಟ್ಲು. ಇದು ಸತ್ಯ, ಆ ಜಗನ್ಮಾತೆಯಾಣೆ ಸತ್ಯ. ಇದನ್ನ ಕೊಟ್ಲು, ಇನ್ ಮುಂದಕ್ಕೆ ಇದನ್ನ ನಡ್ಸ್ಕೊಂಡು ಹೋಗು ಅಂತೇಳಿ. ನನ್ಗೆ ಓದಕ್ಕೂ ಕೂಡ ಬರ್ತಾ ಇರ್ಲಿಲ್ಲ, ಬರೆಯಕ್ಕೂ ಕೂಡ ಬರ್ತಾ ಇರ್ಲಿಲ್ಲ. ಆ ಗೋಡೆ ಮೇಲೆ ಇರೋ ಗಡಿಯಾರದ ಮೇಲೆ ಟೈಮ್ ಕೂಡ ನನಗೆ ಹೇಳಕ್ ಬರ್ತಾ ಇರಲಿಲ್ಲ. ಅಲ್ಲಿಂದ ನನ್ನ ಜೀವನ ಪ್ರಾರಂಭ ಆಯ್ತು. ಅಲ್ಲಿಂದ ಕಲ್ತ್ರಿ ಎಲ್ಲ ಅಂದ್ರೆ ಒಂದೊಂದೇ ನೋಡ್ತಾ ಇದ್ದೆ. ಈಗ ನೋಡ್ತಾ ಇದ್ರೆ ಅದು ನನಗೆ ಗೊತ್ತಿಲ್ದಂಗೆ ಹಾಕ್ಸರ್ಗಳು ಬುಕ್ಕೂಡ್ಸಿ ಹೇಳೋಕೆ ಅವಕಾಶ ಆಗ್ತಾ ಇತ್ತು, ಟೈಮ್ ನೋಡಕ್ ಅವಕಾಶ ಆಗ್ತಾ ಇತ್ತು. ಆಮೇಲೆ ಜ್ಯೋತಿಷ ಹೇಳೋದು ಅಂದ್ರೆ ಇವಾಗ ಅಮ್ಮನ್ ನೆನ್ಸ್ಕೊಂಡು ಯಾರೇ ಕಷ್ಟ ಅಂತ ಬಂದು ಅವ್ರಿಗೆ ಏನೇ ತೊಂದರೆಗಳಿದ್ದು ಅವ್ರು ಬಂದು ನಿಮ್ಮ ಹತ್ರ ಹಂಚ್ಕೊಂಡಾಗ ನೀವು ದೇವಿನ ಕೇಳ್ಕೊಂಡು ಅವ್ರಿಗೆ ಪರಿಹಾರ ಮಾಡ್ಕೊಟ್ಟಂತ ಒಂದು ಪರಿಹಾರ ಹೇಳಿದ್ಲಲ್ಲ ಅವಳು, ನೀನ್ ಈಗ ಮಾಡು. ಈಗ ನನಗೆ ಕನ್ಸಲ್ಲಿ ಪ್ರತಿಯೊಂದು ಅವಳು ಹೇಳದೆ ಕನ್ಸಲ್ಲಿ ಅಮ್ಮ ನನ್ಗೆ ಈ ತರ ಆಗುತ್ತೆ, ಒಂದು ಒಳ್ಳೇದಾಗಬೇಕಾದ್ರು ನೋಡಿ ಇಷ್ಟು ದಿನದಲ್ಲಿ ಹಿಂಗ್ ನಡೆಯುತ್ತೆ, ಇದನ್ನ ನೋಡ್ಕೊ ನೀನು. ಒಂದ್ ಕೆಟ್ಟದ್ದಾದ್ರೂ ಇಷ್ಟು ದಿನದಲ್ಲಿ ಹಿಂಗ್ ನಡೆಯುತ್ತೆ, ಅದನ್ನ ನೋಡ್ಕೊ ನೀನು. ನಿನ್ನ ಜೀವನ ಈ ತರ ಇದೆ, ಈ ರೀತಿ ನಡ್ಸ್ಕೊಂಡು ಹೋಗು. ನನ್ನ ಕೇಳ್ದೆ ಏನು ಮಾಡ್ಬೇಡ ಅಂತ ನನ್ಗೆ ಹೇಳ್ತಾಳ ಅವಳು. ಈಗ ಒಬ್ಬ ವ್ಯಕ್ತಿ ನನ್ ಮುಂದೆ ಬರ್ತಾರೆ, ಕೆಲವ್ರು ಪರೀಕ್ಷೆ ಮಾಡಕ್ಕೆ ನನ್ನ ಬಂದ್ರು. ಈ ಒಂದು ಫೀಲ್ಡ್ ಅಲ್ಲಿ, ಈ ಒಂದು ವೃತ್ತಿಲಿ ನನ್ನ ಪರೀಕ್ಷೆ ಮಾಡಕ್ಕೆ ಅದಕ್ಕೆ ನಾನು ಫಸ್ಟ್ ಅವಳು ಪ್ರೇರಣೆ ಕೊಟ್ಟಿರ್ತಾಳೆ. ಏನಂತ ಕೊಟ್ಟಿರ್ತಾಳೆ ಅಂದ್ರೆ, ನನ್ಗೆ ಇಲ್ಲಿ ಕುತ್ಕೊಂಡಿದ ತಕ್ಷಣ ಈ ವ್ಯಕ್ತಿ ಸರಿ ಇದಾರ ಸರಿ ಇಲ್ವಾ ಅಂತ ನನ್ಗೆ ಹೇಳ್ಕೊಡ್ತಾಳ ಅವಳು. ಅಮ್ಮ ಹೇಳ್ತಾಳೆ, ಇವನು ಪರೀಕ್ಷೆ ಮಾಡಕ್ ಬಂದಿದ್ದಾನೆ, ಇವಳು ಪರೀಕ್ಷೆ ಮಾಡಕ್ ಬಂದಿದ್ದಾಳೆ, ಇವಳು ನಾನ್ ಉತ್ತರ ಕೊಡ್ತೀನಿ, ನೀನ್ ಕುತ್ಕೋ ಅಂತ ಹೇಳ್ತಾಳೆ ನನ್ಗೆ. ಅವಾಗ ನೀವು ಅದ್ರವ್ರು ಏನೇ ಪ್ರಶ್ನೆ ಕೇಳಿದ್ರು ನೀವು ಹೌದು. ಈಗ ಮೊನ್ನೆ ಒಂದು ಸಿಂಪಲ್ ಹೇಳಿದ್ರು, ನಾವು ಒಂದು ಕರಕ್ಕೆ ಇದಕ್ ಹೋಗಿದ್ದೆ. ಅಲ್ಲಿ ಅವರು ಡಾಕ್ಟರ್ ಅಂತ ಹೇಳಿದ ತಕ್ಷಣ, ಡಾಕ್ಟ್ರ ಎಲ್ಲಿ ನಿಮ್ ಕ್ಲಿನಿಕ್ ಅಂತ ಕೇಳಿದ್ರೆ, ನನ್ಗೆ ಡಾಕ್ಟರ್ ಅಲ್ಲ, ನಾನು ಒಬ್ಬ ಡಾಕ್ಟರೇಟ್ ಬಂದಿರೋದು. ಯಾವ ವಿಚಾರವಾಗಿ ಬಂದಿದೆ ಮೇಡಮ್ ನಿಮ್ಗೆ ಡಾಕ್ಟರೇಟ್ ಅಂತ ಹೇಳಿದ್ರು. ಅವ್ರ ಹೆಸರು ಕೂಡ ಹೇಳ್ತೀನಿ, ಮೈಸೂರಲ್ಲಿ ಚಂದ್ರಶೇಖರ್ ಅಂತ, ಅವರು ಚಂದ್ರಶೇಖರ್ ಶ್ರೀನಿವಾಸ್ ಅಂತ. ಅವರು ಏನಂತ ಹೇಳಿದ್ರು, ಇಲ್ಲ ನಾನು ಸ್ವಲ್ಪ ಜ್ಯೋತಿಷ್ಯ ಕಲ್ತ್ಕೊಂಡಿದ್ದೀನಿ, ಸಮಾಜ ಸೇವೆ ಮಾಡ್ತೀನಿ, ಅದರಿಂದ ಅಂತ ಹೇಳಿದ್ರು. ಹಂಗಾದ್ರೆ ನನ್ನ ಹೆಸರು ಹೇಳ್ತೇನೆ, ಒಂದೆರಡು ಲೈನ್ ನಮ್ ಬಗ್ಗೆ ಮಾತಾಡಿ ಅಂತ ಹೇಳಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ದು, ಕೈ ಮುಗ್ದಿ ಇಷ್ಟು ಚೆನ್ನಾಗಿ ನೀವ್ ಹೇಳ್ತೀರಾ ನೋಡಿ, ಇಷ್ಟು ಚೆನ್ನಾಗಿ ನೀವ್ ಹೇಳ್ತೀರಾ, ಎಲ್ಲಾದ್ರೂ ಒಂದು ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ, ಇಂತ ತೊಂದರೆಯಲ್ಲಿದ್ದಾರೆ, ಅಂತವ್ರಿಗೊಂದು ಮಾರ್ಗದರ್ಶಕರಾಗಿ ನೀವು ಅಂತ ಹೇಳಿದ್ರು. ನೀವು ಎದುರು ಕೂತಾಗ ಈ ತರ ಪ್ರಶ್ನೆ ಉತ್ತರ ಹೇಳಿ ಕಷ್ಟ ಸುಖ ಹೇಳಿದಾಗ ನೀವು ಅದನ್ನೆಲ್ಲ ಪರಿಹಾರ ಮಾಡಿದ್ದೀರಾ? ಖಂಡಿತ. ಬಟ್ ನೀವು ಫೋನಿನ ಕಾರ್ಯಕ್ರಮ ಅದು ಹೇಗೆ ನಿಮ್ಗೆ? ಫೋನಲ್ಲಿ ಮೇಡಮ್ ಅದೇ ಹೇಗಾಗುತ್ತೆ ಅಂತ ಹೇಳಿದ್ರೆ, ಈಗ
ಫೋನ್ ನಲ್ಲಿ ನನಗೆ ಯಾರೋ ಒಬ್ರು ಫೋನ್ ನಂಬರ್ ಕೊಡ್ತಾರೆ ನಂದು. ಇವಾಗ ನಾನೇ ನಿಮಗೆ ಫೋನ್ ನಂಬರ್ ಮಾಡ್ತೀನಿ. ಕೊಡ್ತೀರಿ. ಅವ್ರು ಹೇಳ್ತಾರೆ ಫೋನ್ ಮಾಡಿದಾಗ, ಯಾರಮ್ಮ? ಅಮ್ಮ ನಾವಮ್ಮ, ನಮಸ್ತೆ ಅಮ್ಮ, ನಮ್ಗೆ ಯಾರೋ ಹಿಂಗ್ ನಂಬರ್ ಕೊಟ್ರು, ನಮ್ಗೆ ತುಂಬಾ ಸಮಸ್ಯೆ ಇದೆ ಅಮ್ಮ, ಎಲ್ಲೆಲ್ಲೋ ಹೋಗಿದ್ವಿ, ಪರಿಹಾರ ಸಿಕ್ಕಿಲ್ಲ ಅಮ್ಮ, ದಯವಿಟ್ಟು ನಿಮ್ಮ ಹೆಸರನ್ನ ತುಂಬಾ ನನ್ಗೆ ಸಜೆಸ್ಟ್ ಮಾಡಿದ್ರು, ಈಗಾಗಿದೆ ಅಮ್ಮ, ಏನ್ ಮಾಡೋದು ಅಂತ ಅವ್ರು ಫಸ್ಟ್ ಅವ್ರ ಮನೆ ದೇವ್ರು ಕೇಳ್ಕೊತೀನಿ. ಅವ್ರ ಮನೆ ದೇವ್ರು, ಅವ್ರ ಆರಾಧಿಸುವಂತ ದೇವಿ ಆಗಿರ್ಬೋದು ಕೇಳ್ಕೊತೀನಿ. ಕೇಳ್ಕೊಂಡು ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರ ಹೆಸರು ಹೇಳಿದ ತಕ್ಷಣ ಯಾವ ದೆಸೆಯಲ್ಲಿ ಬಿದ್ದಿದ್ದಾರೆ, ಯಾವ ದೆಸೆಯಲ್ಲಿ ಹುಟ್ಟಿದ್ದಾರೆ ಅವರು, ಅವ್ರ ಮನೇಲಿ ಹೇಗೆ ಈಗ ಅವ್ರ ಮನೆ ಕಟ್ಟಿ ಅರ್ಧಂಬರ್ಧ ಆಗಿದೆ, ಅಲ್ಲಿ ಏನಾಗಿದೆ, ಇಲ್ಲ ಮನುಷ್ಯನ ಮೂಳೆ ಇದೆಯಾ ಆ ಜಾಗದಲ್ಲಿ, ಇಲ್ಲ ಗ್ರಹಗತಿಗಳು ಸರಿ ಇಲ್ವಾ, ಯಾವ ದೆಸೆಗೆ ಬಿದ್ದಿದೆ ಆ ಜಾಗ, ಇಲ್ಲ ಸರ್ಪ ಸತ್ತಿದ್ಯಾ ಆ ಜಾಗದಲ್ಲಿ, ಇದನ್ನೆಲ್ಲ ಎರಡೂ ನೀವು ಕಂಡಿಡಿದ್ಬಿಟ್ಟು ನೋಡಿ ಈ ತರ ಇದೆ, ಇಲ್ಲ ಉತ್ತ ಹೊರದಾಕ್ ಮನೆ ಕಟ್ಟಿರ್ತಾರೆ ಕೆಲವರು. ಆ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಅವ್ರು ಬಾಡಿಗೆ ಮನೆ ಇದ್ದಾಗ ತುಂಬಾ ಚೆನ್ನಾಗಿ ಅದ್ಭುತವಾಗಿರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಸ್ವಂತ ಮನೆಗೆ ಬಂದ್ಮೇಲೆ ಎಲ್ಲ ಕಳ್ಕೊಂಡು ಬೀದಿ ಹೋಗ್ತಾರೆ. ಅಂತ ಜಾಗದಲ್ಲಿ ಏನಿರುತ್ತೆ ಅಂದ್ರೆ, ಇಲ್ಲ ಒಂದು ಮನಸ್ಸಿನ ಮೂಳೆ ಸೇರಿರುತ್ತೆ, ಆಗ ಮಶಾಣ ಆಗಿರುತ್ತೆ ಅದು, ಇಲ್ಲ ಮನಸ್ಸಿನ ಮೂಳೆ ಸೇರಿ ಸರ್ಪ ಸತ್ತಿರುತ್ತೆ, ಇಲ್ಲ ಅಂದ್ರೆ ಅದು ಕುಜ ಸ್ವಾಮಿ ಮತ್ತೆ ಕೇತು ದೆಸೆಗೆ ಬಿದ್ದಿರುತ್ತೆ. ಅಲ್ಲಿ ಬಂದಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅವ್ರಿಗೆ ಆರೋಗ್ಯ ಕೆಟ್ಟೋಗೋದು, ಆ ಮನೇಲಿ ಸಾವು ಮೇಲೆ ಸಾವು ನೆಗೆಟಿವ್ ಪಾಯಿಂಟ್ಸ್ ಆಗ್ತಾ ಇರುತ್ತೆ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಯಾತಕ್ಕೆ ಹಿಂಗ್ ಆಗ್ತಾ ಇದೆ ಅಂತ ಪರಿಹಾರ ಕೊಡ್ತೀವಿ ನಾವು. ಅದೇ ನೀವು ಓದಿಲ್ಲ, ಬರೀ ತಿಳ್ಕೊಂಡು ಅಮ್ಮ ಪ್ರೇರಣೆ ಅಮ್ಮನೇ ಹೇಳೋದು. ಸತ್ಯ ಅಮ್ಮನೇ ಹೇಳೋದು ಅದನ್ನ. ಈಗ ಈ ದೇವಿ ಏನಿದಾಳೋ ನೋಡಿ, ಇಂಥ ಜಾಗದಲ್ಲಿ ಈಗ ನನ್ ಕಣ್ಣು ಮುಚ್ಚಿ ಹಿಂಗ್ ಕುತ್ಕೊಂಡೆ ಅಂತ ಹೇಳಿದ್ರೆ, ನನ್ನ ಕಣ್ಣು ಮುಂದೆ ಅವಳು ಅವ್ರ ಮನೆ ಬಾಗ್ಲಲ್ಲಿ 3 ದಾರಿ ಕೂಡಿದ್ರು ಹೇಳುತ್ತೆ, ಅಥವಾ ಎಷ್ಟು ರೋಡ್ ಇದೆ ಅಂತ ಹೇಳುತ್ತೆ, ಯಾವ ಗಿಡ ಅಂತ ಇದೆ ಅಂತ ಹೇಳುತ್ತೆ. ಇದನ್ನೆಲ್ಲ ನನ್ಗೆ ಅಮ್ಮ ಒಂಥರ ಫಿಲಿಮಲ್ಲಿ ಬರುತ್ತಲ್ಲ ಆ ತರ ತೋರ್ಸ್ಕೊಡ್ತಿರ್ತಾರೆ. ಎಷ್ಟು ಪುಣ್ಯ ಮಾಡಿಲ್ಲ ನಿಜವಾಗ್ಲೂ ಪರಿಹಾರ ಮಾಡ್ತಿದ್ದೀರಾ ಅಂದ್ರೆ ನಿಜಕ್ಕೂ. ಎಷ್ಟೋ ಜನಕ್ಕೆ ಮಕ್ಳಾಗಲ್ಲ, ಯಾರಿಗೂ ಇಲ್ಲ. ನಮ್ಮ ಊರಲ್ಲಿ ಕುಂಬಳಗೂಡಲ್ಲಿ ನಡೆದಿರೋಂತ ಘಟನೆ, ಮಕ್ಳೇ ಆಗಲ್ಲ, ನೀನ್ ಕೆಲ್ಸ ಬಿಡ್ಬೇಕು, 3 ವರ್ಷ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರು ಅವ್ರಿಗೆ. ಶೋಭಾ ಅಂತ ಅವ್ರ ಹೆಸರು, ಇನ್ನೊಬ್ರು ಗಂಡನ ಹೆಸರು ಮಾಡ್ತಿದ್ದೀನಿ. ಅವ್ರ ನಮ್ಮ ಒಂದು 20 ವರ್ಷದಿಂದ ನಮ್ಮಲ್ಲಿ ಒಡನಾಟ ಇಟ್ಕೊಂಡ್ರು. ನೋಡಿ, ಅಂತವ್ರಿಗೆ ತಾಯಿ ವಿತಿನ್ 1 ವರ್ಷದಲ್ಲಿ 1 ಕಣ್ಣು ಮಗು ಕೊಟ್ಲು ಅಮ್ಮ. ಅದೇ ಮೇನ್ ಬೇಕಾಗಿರೋದು ನಂಬಿಕೆ. ಕೈ ಬಿಡೋದು ಸಾಧ್ಯ. ಇದ್ರ ಮೇಲೆ ಒಂದು ಮಾತಿಲ್ಲ. ಯಾಕೆಂದ್ರೆ ದೇವಿ ಅವಳನ್ನ ನಂಬಿ ನೀನ್ ಇದ್ದೀಯ ಅಮ್ಮ ನನಗೆ ಅಂತ ಬಂದ್ಬಿಟ್ರೆ, ಅವಳು ಇರುವಿಕೆನ ಖಂಡಿತವಾಗ್ಲೂ ತೋರಿಸ್ಕೊತಾಳೆ. ಆದ್ರೆ ಎರಡೊಂದು ಮನ್ಸು ಮಾಡ್ಕೊಂಡು ಬಂದ್ರೆ ಅಲ್ಲೂ ಕೂಡ ಅದಕ್ಕೂ ಉತ್ತರ ಕೊಡ್ತಾಳೆ ದೇವಿ. ಹಾಗಾದ್ರೆ ಮಂಗಳವಾರ ಶುಕ್ರವಾರ ಅಂತಿಲ್ಲ, ಎನಿ ಡೇ ನೀವು ಅದನ್ನ ಒಂದೊಂದ್ ದಿವಸ ಏನಾಗ್ತದೆ ಅಂದ್ರೆ ವಿಶೇಷ ಪೂಜೆಗಳು ಉಂಟಾ? ಹೌದು, ವಿಶೇಷ ಪೂಜೆಗಳು ಶುಕ್ರವಾರ ಮಂಗಳವಾರ ಮಾಡ್ತೀವಿ. ವರ್ಷದಲ್ಲಿ 3 ಸರಿ ಆ ತಾಯಿಗೆ ಉತ್ಸವ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬನರ್ಘಟ್ಟದಲ್ಲಿ ದೇವಸ್ಥಾನ ಇದೆ, ನಮ್ದು ಸ್ವಾಮಿ ದೇವಸ್ಥಾನ ಇದೆ. ಹಿಂಗೆ ಯಾರೋ ದಾನ ಕೊಟ್ಟಿದ್ದಾರೆ, ನಾವೇ ಮಾಡಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದಾನ ಕೊಟ್ಟಿದ್ದಾರೆ. ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀನಿ. ಹೆಂಗೆ ಈ ದೇವಿ ಪ್ರೇರಕ್ಕೆ ಹೆಚ್ಚಿನ ರೀತಿ ಇವಳ ಮೇಲೆ ನಾನು ಪೂರ್ತಿ ನನ್ನ ಜೀವನನೇ ಅವಳ ಕೈಲಿ ಇಡ್ಬೇಕಾದಂತ ಸಂದರ್ಭ ಯಾವಾಗ ಬಂತು ಅಂದಾಗ, ಯಜಮಾನ್ರು ಪದೇ ಕೋರ್ಟು ಕಚೇರಿ ಅಂತ ಹೋಗ್ತಾ ಇದ್ದಾಗ ಜೀವನನೇ ಕಷ್ಟ ಆಗೋಯ್ತು. ಹೆಂಗಪ್ಪ ಬದುಕೋದು ಅಂತ ಎಷ್ಟೋ ಸರಿ ನಾನು ವಿಷ ಎಲ್ಲ ಕುಡಿಬೇಕು ಅಂತ ಪ್ರಯತ್ನ ಮಾಡಿದೆ. ನಾವು ಎಲ್ಲ ನನ್ನ ಮಗು ಎಲ್ಲ ಸೇರಿ ಅವತ್ತಿನ ದಿವಸದಲ್ಲಿ ಬಂದಿ, ತಾಯಿ ನಾನಿದ್ದೀನಿ ಕಣೆ, ನೀನ್ ಏನಕ್ಕೆ ಇದನ್ನೆಲ್ಲ ಮಾಡ್ತೀಯ, ನಾನು ನಿನ್ಗೆ ಜೀವನ ಕೊಡ್ತೀನಿ, ನೀನ್ ಎದುರ್ಕೋಬೇಡ, ನೀನ್ ಈ ರೀತಿ ಮಾಡು, ಈ ರೀತಿ ನಡ್ಕೊಂಡು ಪ್ರತಿಯೊಂದು ಹೇಳ್ಕೊಂಡ್ ಬಂದು, ಇವತ್ತು ಆ ತಾಯಿನ ನಂಬಿ ಯಾರೇ ಬಂದು ಹಿಂಗಾಗ್ಬೇಕು ಅಂತ ಕೇಳಿದವ್ರಿಗೆ ಇವತ್ತವರೆಗೂ ಇಲ್ಲ ಅಂತ ಹೇಳಿಲ್ಲ. ಆಗೋದನ್ನ ಆಗುತ್ತೆ ಅಂತ ಹೇಳ್ತಾಳೆ, ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಕಡ್ಡಾಯ. ಅಷ್ಟ್ರ ಮಟ್ಟಿಗೆ ನೀವ್ ಈ ತರ ಶಾಸ್ತ್ರ ಜ್ಯೋತಿಷ ಹೇಳ್ಕೊಂಡು ಫೋನಿಂಗ್ ಕಾರ್ಯಕ್ರಮ ಹೇಳ್ತಾ ಬಂದಿದ್ದೀರಾ. ನಿಮ್ ಮನೆಯವರು ಇದಕ್ಕೆಲ್ಲ ಸಪೋರ್ಟ್ ಅಂದ್ರೆ ನಿಮ್ ಯಜಮಾನ ಸಪೋರ್ಟ್ ಎಲ್ಲರದ್ದು ಸಪೋರ್ಟ್ ಇದೆ. ಟೈಮ್ ಇದರಲ್ಲೇ ಇರ್ತೀರಲ್ಲ, ಫ್ಯಾಮಿಲಿಗೆ ಅಂತ ಟೈಮ್ ಕೊಡ್ತೀರಾ? ಇಲ್ಲ, ಕೊಡ್ತೀವಿ ಎಲ್ಲಾರು. ಈಗ ನಮ್ಮ ಮನೇಲಿ ಏನಾಗಿದೆ ಅಂದ್ರೆ ನೋಡಿ, ನಮ್ಮ ಮಗನು ಕೂಡ ಜ್ಯೋತಿಷ್ಯ. ನಮ್ಮ ಮಗನು ಡೇಟ್ ಆಫ್ ಬರ್ತ್ ಕೊಟ್ರೆ ಸಾಕು, ಅವ್ರು ಏನ್ ಆಗ್ತಾರೆ ಅಂತ ಹೇಳ್ತಾರೆ. ಬರೀ ಡೇಟ್ ಆಫ್ ಬರ್ತ್ ಕೊಟ್ರೆ ಸಾಕು, ಅವ್ರಿಗೆ ಯಾವ ಡೇಟ್ ಹೆಣ್ಣು ಮದುವೆ ಆದ್ರೆ ಜೀವನ ಚೆನ್ನಾಗಿರುತ್ತೆ. ಈಗ ನಾವು ಹೆಸರು ಪ್ರಕಾರ ಹೇಳಿದ್ರೆ ನಮ್ಮ ಮಗ ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳ್ತಾರೆ. ಹೌದು, ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳ್ತಾನೆ. ಏನು ಅಂತ ಹೇಳಿದ್ರೆ ಇದೆಲ್ಲ ಒಡನಾಟ, ಈ ಒಂದು ಜ್ಞಾನ ಕೊಟ್ಟಿರೋದೇ ಆ ಜಗದೀಶ್ವರಿ. ನಾವು ಜಗನ್ಮಾತೆ ಹೊಂದಿದ್ದಾರೆ ನೋಡಿ ನಿಮ್ಮ ಆ ಜಗದೀಶ್ವರಿನೇ. ಯಾಕೆಂದ್ರೆ ಅವಳು ವಿಜಯದಶಮಿ ದಿವಸ ಹೇಗ್ ಬಂದ್ಲು ನನಗೆ ಅಂತ ಹೇಳಿದ್ರೆ, ನಮ್ಮ ಯಜಮಾನ್ ಇರ್ಲಿಲ್ಲ, ಪಾಂಡಿಚೇರಿಗೆ ಹೊಟ್ಟೋಗಿದ್ರು. 9 ದಿನ ಅಂತ ಹೇಳಿ, ಅವಳು ಒಲಿಯೋದು 9 ದಿನ ಅಂತ ಹೇಳಿ ಕಬ್ಬಾಳ ಬೆಟ್ಟದಿಂದ ಇಳಿದು ಬರ್ತಿದ್ಲು ಅಮ್ಮ.
ಯಾರ ರೂಪದಲ್ಲಿ ಅಂದ್ರೆ ಮಲ್ಲಮ್ಮ ಅಂತ ಒಬ್ರು ಇದ್ರು ನಮ್ಮ ಊರಲ್ಲಿ, ಅವ್ರ ರೂಪದಲ್ಲಿ ಬರ್ತಿದ್ರು ಮಡ್ಲು ಕಟ್ಕೊಂಡು. ಇಲ್ಲ ಜಲಗೇರಮ್ಮನ ದೇವಸ್ಥಾನದಿಂದ ಹಿಡಿದು ಬರ್ತಿದ್ರು. ಬಂದಿ ಬಾಗ್ಲಲ್ಲಿ ನಿಂತ್ಕೊಂಡು ಬಾಗಿಲು ತೆಗಿ ಅಂತ ಹೇಳೋರು. ಹೌದಾ? ಮಡ್ಲು ಕಟ್ಟೋದು ಸತ್ಯ. ಕನಸಾರ ಬಂದು ಕಂಡಿರೋಂತ ಘಟನೆ, ನಡೆದಿರೋಂತ ಘಟನೆ. ಓಕೆ. ಬಾಗಿಲು ತೆಗಿ ಅಂತ ಹೇಳಿದ್ರು. ಬಾಗಿಲು ತೆಗೆದ್ರು. ಬಾಗಿಲು ತೆಗೆದ್ರು 5:15 ಯಾರು ಇರ್ತಾ ಇರ್ಲಿಲ್ಲ. ಅವಾಗ ಎದುರುಗಡೆ ಒಬ್ರು ಕಮಲಮ್ಮ ಅಂತ ಇದ್ರು. ಅವ್ರು ಬಂದು ಕ್ರಿಶ್ಚಿಯನ್. ಅವ್ರು ನನಗೆ ಹೇಳಿದ್ರು ಏನಂತ, ದೇವಿ ಬಾಯಿಲಿ ಒಂದ್ ದಿವಸ ಅಂತ ಕರೆದ್ರು. ಏನಂತ ಕರೆದ್ರು, ನೀನ್ ಬಾಯಿಲಿ ನೀನ್ 5:15 ಎದ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ದೀಪ ಹಚ್ಬಿಟ್ಟು ಮಲ್ಕೋಬೇಕಾದ್ರೆ ಬಾಗ್ಲಲ್ಲಿ ದೇವಿ ಬಂದಿ ನಿಂತ್ಕೋತಾಳೆ, ಹಸಿರು ಸೀರೆ ಉಟ್ಕೊಂಡು, ತಲೆ ಮೇಲೆ ಬಟ್ಟೆ ಅವ್ರು ಅವ್ರು ಅಬ್ಸರ್ವ್ ಮಾಡಿದ, ಅವ್ರಿಗೆ ಗೊತ್ತಾಗಿದೆ. ಅವ್ರು ನನ್ಗೆ ಹೇಳಿದ್ರು. ಅಲ್ಲಿಂದ ನಾನು ಅದನ್ನ ಪ್ರಾರಂಭ ಮಾಡಿದೆ. ಅಲ್ಲಿಂದ ಅಂದ್ರೆ ಇಡೀ ಜೀವನ, ಕಷ್ಟ ಜೀವನದ ಜೊತೆಲಿ ಇವಳ ಮೇಲೆ ತುಂಬಾ ನಾನು ಎಲ್ಲಾನು ಅವಳ ಮೇಲೆ ಭಾರ ಹಾಕ್ಬಿಟ್ಟು ಇಡೀ ನನ್ ಜೀವನ ಎಲ್ಲ ನೀನೇ ಏನ್ ನಡೆಸ್ತೀವಿ ಅದನ್ನ ನಡೆಸೋದು. ಇವತ್ತು ಕರೋಕೆಲಿ ಇವತ್ತು ಹಾಡ್ತೀನಿ ಅಂದ್ರೆ ನಾನು ಬರ್ತೀನಿ. ಜ್ಯೋತಿಷ ಜೀವನ ಅಥವಾ ಕಷ್ಟ ಜೀವನಗಳು, ನೀವು ಪೂಜೆ ಪುನಸ್ಕಾರದ ಬಗ್ಗೆ ಎಲ್ಲಾ ಹೇಳ್ಕೊಟ್ರೆ, ಈ ಜ್ಯೋತಿಷದ ಜೊತೆಗೆ ನಿಮ್ಮ ಬೇರೆ ಅಂದ್ರೆ ಏನ್ ಸಮಾಜ ಸೇವೆ ಮಾಡಿದೀರಾ? ಸಮಾಜ ಸೇವೆ ಕರಕ್ಕೆ ಸಿದ್ಧರಾಗಿದ್ದೀರಾ? ಈಗ ಇದಕ್ಕೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನ್ ಸಮಾಜ ಸೇವೆ ಮಾಡೋದು ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಸಮಾಜ ಸೇವೆ ಯಾರ್ ಬೇಕಾದ್ರೂ ಮಾಡ್ಬೋದು. ಇವಾಗ ಒಬ್ಬ ವ್ಯಕ್ತಿ ಕಷ್ಟ ಅಂತ ಬರ್ತಾರೆ, ನನ್ ಕೈಲಿ 1,00,000 ಇದ್ರೆ ಕೊಟ್ಬಿಟ್ಟಪ್ಪ ನೀನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ ಅಂತ ಹೇಳ್ತೀನಿ. ಅದೆಷ್ಟುವರೆಗಿರುತ್ತೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋದು, ಮತ್ತೆ ಅವ್ರಿಗೆ ಅದೇ ಕಷ್ಟ. ಹೌದು, ಅರ್ಥ ಆಯ್ತಾ? ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ, ಒಬ್ಬ ಅನ್ನದಾನ ಮಾಡ್ಬೋದು. 10 ದಿನ ನಾನು ಯಾರನ್ನಾದ್ರೂ ಉಟ್ಕೊಂಡು ಮನೇಲಿ ಅವ್ರನ್ನ ಕಷ್ಟ ಅಂತ ಹೇಳಿ ಅನ್ನದಾನ ಮಾಡ್ಬೋದು. ಅವ್ರಿಗೆ ಊಟ ಬಟ್ಟೆ ಕೊಡ್ಬೋದು, ಎಲ್ಲ ಮಾಡ್ಬೋದು. ನನ್ನ ಕೈಲಿ ಶಕ್ತಿ ಅವ್ರಿಗೆ ಕೊಡ್ಬೋದು. ತದನಂತರ ಅವ್ರಿಗೆ ಅದೇ ಜೀವನ. ಇದಕ್ಕೆ ನನ್ನ ಮೂಲ ಮಂತ್ರ ಏನು ಅಂತ ಹೇಳಿದ್ರೆ, ಮೂಲವಾಗಿ ಒಬ್ಬ ವ್ಯಕ್ತಿಗೆ, ಪ್ರತಿ ಒಬ್ಬ ಮನುಷ್ಯನಿಗೂ ಏಳು ಬೀಳು ಕಾಣೋದಕ್ಕೆ ನೋಡಿ. ಒಬ್ಬರಿಗೆ ಏನ್ ಆಸೆ ಇರುತ್ತೆ, ನಾನು ರಾಜಕೀಯದಲ್ಲಿ ಬೆಳಿಬೇಕು ಅಂತ ಆಸೆ ಇರುತ್ತೆ. ಒಬ್ರು ನನ್ನ ದೊಡ್ಡ ವಿದ್ವಾಂಸರಾಗ್ಬೇಕು ಅನ್ನೋ ಆಸೆ ಇರುತ್ತೆ. ಒಬ್ರು ನಾನು ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಜಾಗ ತಗೋಬೇಕು, ಒಳ್ಳೆ ಕಾರ್ ತಗೋಬೇಕು, ನಾನ್ ಫ್ಯಾಮಿಲಿ ಕಟ್ಕೋಬೇಕು, ಎಲ್ಲಾರ್ದು ಇರುತ್ತೆ. ಆದ್ರೆ ಎಲ್ಲದಕ್ಕೂ ಕಾರಣ ಆ ನವಗ್ರಹಗಳು. ಯಾರ ಜೀವನದಲ್ಲಿ ನವಗ್ರಹಗಳು ಚೆನ್ನಾಗಿರ್ತಾವೋ ಅವರ ಜೀವನ ಸುಗಮವಾಗಿರುತ್ತೆ. ಒಂದೇ ಅದು ಒಂದ್ ಪಾಯಿಂಟ್. ನೆಕ್ಸ್ಟ್ ನಾವು ಇವತ್ತು ಒಳ್ಳೆ ಕೆಲಸಗಳನ್ನ ಏನೇನ್ ಮಾಡ್ತಾ ಇದೀವೋ, ಇವತ್ತು ಈ ಕೆಲವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಈ ಮಾತು ಎಲ್ಲರೂ ಹೇಳ್ತಾರೆ. ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನಮಗೆ ಯಾಕೆ ಈ ಕಷ್ಟ? ಆದ್ರೆ ಪೂರ್ವರ್ಜಿತ ಕರ್ಮ ಯಾರನ್ನು ಬಿಡಲ್ಲ. ಇವತ್ತು ಈ ಜನ್ಮಕ್ಕೆ ನಾವ್ ಏನ್ ಮಾಡಿದ್ದು ಒಳ್ಳೇದ್ ಮಾಡ್ಕೊ ಬಂದಿದೀವೋ, ಆದ್ರೆ ಅದೇ ತರ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದೀವಿ ಅನ್ನೋದನ್ನ ಅದನ್ನ ನಾವು ನಿರ್ಧರಿಸ್ಕೋಬೇಕು. ಯಾಕಂದ್ರೆ ಇವತ್ತು ನಾವು ದೈವ ಭಕ್ತರಾಗಿದ್ದೀವಿ. ಇಲ್ಲಿಂದ ನಾವು ಒಳ್ಳೇದನ್ನೇ ಮಾಡ್ಕೊಂಡು ಅವನ ಹತ್ರ ಹೋಗ್ಬೇಕು, ಸೀದಾ ಅವನ ಹತ್ರ ಹೋಗ್ಬೇಕು. ಚಿತ್ರಗುಪ್ತ ಲೆಕ್ಕ ಬರಿತಾ ಇರ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ, ಹೋದ ಜನ್ಮದಲ್ಲ ಈ ಜನ್ಮಕ್ಕೆ ಕುಜ ಸ್ವಾಮಿ ಕೇತು ಕಾಂಬಿನೇಷನ್ ಯಾವಾಗ ಆಗುತ್ತೋ ಈ ಜನ್ಮದಲ್ಲಿ ಅದನ್ನೆಲ್ಲ ಮುಗಿಸ್ತಾ ಬರ್ತಾನೆ. ಒಳ್ಳೇದ್ರ ಜೊತೆಲೆ ಹೌದು, ಒಳ್ಳೇದ್ರ ಜೊತೆಲೆ ಒಳ್ಳೇದು ಕೆಟ್ಟದ್ದು ಎರಡೂ ನಮ್ ಕೈಲಿ ಮಾಡಿಸ್ತಾ. ಅದರಿಂದ ಸೇವೆ ಮಾಡ್ಕೊಂಡು ಸಮಾಜ ಸೇವೆ ಮಾಡಿದ್ರೆ ಅಲ್ಲಿಗೆ ಸ್ವಲ್ಪ ಬ್ಯಾಲೆನ್ಸ್ ಜೀವನ. ಅದಕ್ಕೆ ನನ್ನ ಸಮಾಜ ಸೇವೆ ಅಂದ್ರೆ, ಈಗ ಎಷ್ಟೋ ಆಶ್ರಮಗಳಲ್ಲಿ ಅನ್ನದಾನ ಮಾಡೋದು ಇದೆಲ್ಲ ಈ ಸಮಾಜ ಸೇವೆ ಹೆಚ್ಚಿಗೆ ಇದೆ. ಈಗ ನೋಡಿ, ಒಬ್ರು ಫೋನ್ ಕರೆಯಲ್ಲಿ ಮಾಡ್ತಾರೆ, ಯಾರು ನೀವು ನನಗೆ ಫೀಸ್ ಕೊಡಿ ಫಸ್ಟ್, ಆಮೇಲೆ ನಿಮ್ಗೆ ಜಾಸ್ತಿ ಹೇಳ್ತೀನಿ ಅಂತ ಹೇಳಲ್ಲ ನಾನು. ನಾವ್ ಹೇಳಲ್ಲ ಆ ರೀತಿ. ಅವ್ರು ಇಷ್ಟೊತ್ತಲ್ಲೇ ಮಾಡ್ಲಿ. ಒಬ್ಬೊಬ್ರು ಕಷ್ಟ ಬಂತು ಅಂದ್ರೆ, ಏನಾದ್ರು ತೊಂದ್ರೆ ಆಯ್ತು ಅಂದ್ರೆ ಮಧ್ಯರಾತ್ರಿಲಿ ಮಾಡ್ತಾರೆ, ಫೋನ್ ಅಟೆಂಡ್ ಮಾಡ್ತೀನಿ. ಅಮ್ಮ ನಮ್ ಪಾಪಗ್ ಹಿಂಗ ಆಗ್ಬಿಟ್ಟಿದೆ, ಎಲ್ಲೋದ್ರು ಏನು ಆಗ್ತಾ ಇಲ್ಲ ಅಮ್ಮ, ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರೆ ಆಗೋದಿಲ್ಲ ಅಂತ ಹೇಳ್ತಿದಾರೆ. ಅದಕ್ಕೊಂದ್ ಪಟ್ ಅಂತ ಒಂದು ಸಜೆಷನ್ ಕೊಡ್ತೀನಿ ನಾನು. ಏನಂತ ಸಜೆಷನ್ ಕೊಡ್ತೀನಿ ಅಂದ್ರೆ, ನೋಡಿ ಹಿಂಗ್ ಮಾಡಿ, ನಿಮ್ ಮನೆ ದೇವ್ರಿಗೊಂದು ಮೀಸಲು ಕಟ್ಟಿ, ಒಂದ್ ಮುಡುಕ್ ಕಟ್ಟಿ, ಅವ್ರಿಗೆ ಯಾವ ಗ್ರಹಗತಿಗಳು ತೊಂದ್ರೆ. ಹೌದು, ಮನೆ ದೇವ್ರೆ ಫಸ್ಟ್ ಅಲ್ವಾ? ಹೌದು, ಮುಖ್ಯ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಈಗ ನೋಡಿ, ಈ ಸ್ಥಳ ನಿಮ್ಮದಾಯ್ತು, ನಾವು ಬಂದಿದ ತಕ್ಷಣ ನೀವು ಆಹ್ವಾನ ಮಾಡ್ಕೊಂಡ್ರ, ಇಲ್ಲಾಂದ್ರೆ ನಾನು ಆಚೆನೆ ನಿಂತಿರ್ಬೇಕಾಯ್ತು. ಅದಕ್ಕೆ ನಮ್ಮ ಮನೆ ದೇವರು ಅತಿಯಾಗಿ ನಮ್ಗೆ ಮುಖ್ಯ. ಅದ್ಭುತವಾಗಿ ನಮ್ಮ ಮನೆ ದೇವರುಗಳು ನಮ್ಮ ಆಶೀರ್ವಾದ ಇದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಹಾಗೆ ಈ ರೀತಿ ಮಾಡ್ತಾರೆ. ಅದಕ್ಕೆ ನಾವ್ ಎಷ್ಟೊತ್ತಲ್ಲೇ ಆಗ್ಲಿ ಸಜೆಷನ್ ಕೊಡ್ತೀನಿ. ಆಮೇಲೆ ನಾನು ಈಗ ಹೇಳ್ತಾ ಇದ್ದೀನಿ, ಫಸ್ಟ್ ನನ್ಗೆ ಅಮೌಂಟ್ ಹಾಕಿ ಆಮೇಲೆ ನಾನು ಕೆಲಸ ಮಾಡ್ತೀನಿ ಅಂತ. ಅದು ಕಮರ್ಷಿಯಲ್ ಆಗತ್ತಲ್ವ, ನೀವು ಸೇವೆ ಮಾಡೋ ಭಾವನೆ ಬರಲ್ಲ. ಯಾರಿಗೂ ಹೇಳಲ್ಲ. ಕೆಲವರು ಅಮ್ಮ ನೀವು ಇಷ್ಟು ಚೆನ್ನಾಗಿ ಹೇಳಿದ್ರ, ನಿಮ್ದು ಫೀಸ್ ಏನಿದೆ ಕಳ್ಸ್ಬಿಡ್ತೀನಿ ಅಂದ್ರೆ, ನಿಮಗ್ ಪ್ರೀತಿ ಇದ್ರೆ ಕಳ್ಸಿ, ಇಲ್ಲ ಬೇಡ, ಅದು ಅದ್ರ ಅವಶ್ಯಕತೆ ಇಲ್ಲ, ಹೌದು ಅಂತ ಹೇಳಿದ್ದೀನಿ. ಅದು ನಡೆದಿದೆ. ಹಂಗಾಗಿ ಈಗ ಏನು ಅಂತ ಹೇಳಿದ್ರೆ, ಅದಕ್ಕೆ ನನ್ನ ಉದ್ದೇಶ ಏನಂದ್ರೆ, ಈ ಸಮಾಜ ಸೇವೆ ಅಂದ್ರೆ ಆ ದೇವಿ ಆರಾಧಕಿಯಾಗಿ ಆ ಪರಮಾತ್ಮನ ಆರಾಧನೆ ಮಾಡಿಕೊಂಡು
ಜನಕ್ಕೆ ಬಡವರಿಗೆ ನನ್ನಲ್ಲಿ ಆಸೆ ಇರೋದೇನು ಅಂದ್ರೆ ಎಷ್ಟೋ ಜನ ಬಡವಗರು ಬರ್ತಾರೆ. ಅವ್ರು ಏನಂತಾರೆ ಅಂದ್ರೆ ನಾನು ಹೇಳ್ತೀನಿ ಈ ರೀತಿ ಈ ತರ ದೋಷ ಇದೆ ಅಮ್ಮ, ಈ ರೀತಿ ಇದೆ, ನಿಮ್ಮ ತಾಯಿ ತಲೆಯಿಂದ ನನ್ನ ತಂದೆ ತಲೆಯಿಂದ ನನ್ನ ಭೂಮಿಯಿಂದ ಬಂದಿದೆ, ಈ ತರ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದಾಗ ಅಮ್ಮ ಅದಕ್ಕೆ 25,000 ಹೇಳ್ತಾರೆ, 30,000 ಹೇಳ್ತಾರೆ, 40,000 ಏನೇನೋ ಕಾರ್ಯ ಹೇಳ್ತಾರೆ. ಅಷ್ಟು ಶಕ್ತಿ ಇಲ್ವಲ್ಲಮ್ಮ ನನ್ಗೆ ಅಂದಾಗ ಅಂತಾರಲ್ಲ, ಅವ್ರಿಗೆ ನಾನು ಏನ್ ಸಮಾಜ ಸೇವೆ ಮಾಡ್ಬೇಕು ಅಂತ ಅಂತವ್ರನ್ನ ನಿನ್ ಕೈಲಿ ಎಷ್ಟಿದೆ, 1 ರೂಪಾಯಿ ಇದೆಯಾ, 1 ರೂಪಾಯಿ ಇದೆಯಾ, ಬಾ ನಾನ್ ಪರಿಹಾರ ಮಾಡಿಸ್ಕೊಡ್ತೀನಿ. ನಾವೇನು ಬೇಡ, ಅನ್ನ ಹಾಕೋದ್ ಬೇಡ, ಅವ್ರಿಗೆ ಅನ್ನದಾನ ಮಾಡೋದ್ ಬೇಡ, ದುಡ್ಡು ಕೊಡೋದ್ ಬೇಡ, ಅವ್ರ ಜಾತಕದಲ್ಲಿ ಇರೋಂತ ದೋಷನ ಪ್ರತಿ ಒಬ್ಬರಿಗುನು ಪರಿಹಾರ ಮಾಡ್ತಾ ಬಂದ್ರೆ ಅವ್ರ ಸಮಸ್ಯೆ ಕಟ್ ಆಗುತ್ತೆ. ಇದು ಈ ಸಮಸ್ಯೆನ ನಾವ್ ಯಾವಾಗ ಪರಿಹಾರ ಮಾಡ್ತೀವೋ ಬಡವರು ಅನ್ನೋದೇ ಇರಲ್ಲ ಪ್ರಪಂಚದಲ್ಲಿ. ಒಂದು ಎರಡನೇದು ಅವ್ರಿಗೆ ಮೆಂಟಲ್ ಫ್ರೀ ಆಗುತ್ತೆ. ನೋಡಿದೆ ಅಲ್ಲಿ ನೋಡಿದೆ ಈ ತರ ಅಂದ್ರು ಅರ್ಧ ಸಮಸ್ಯೆ ಅವ್ರಿಗೆ ಫ್ರೀ ಆಗುತ್ತೆ, ಟೆನ್ಷನ್ ಫ್ರೀ ಆಗ್ತದೆ. ಈಗ ಯಾರೋ ಒಬ್ರು ಬಂದಿರ್ತಾರೆ, ಏನೋ ಒಂದು ಒಳ್ಳೇದಾಗಿರ್ತದೆ, ಅಮ್ಮ ದಯವಿಟ್ಟು ನೀವು ಹೆಂಗೋ ನಿಮ್ಮ ಬಂದಿದ್ದಕ್ಕೆ ಆಶೀರ್ವಾದದಿಂದ ನಮಗೆ ಒಳ್ಳೇದಾಯ್ತಮ್ಮ ಅಂತ ಹೇಳ್ತಾರೆ. ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ. ಜೀವನ ಮಾಡಕ್ಕೆ ದುಡ್ಡು ಬೇಕು ಹೊರತು ಜೀವನಕ್ಕಲ್ಲ, ಜೀವನನೇ ದುಡ್ಡಲ್ಲ. ಖಂಡಿತವಾದ ಮಾತು ಹೇಳಿದ್ವಿ. ಜೀವನ ಮಾಡಕ್ಕೆ ದುಡ್ಡು ಬೇಕು, ಜೀವನನೇ ದುಡ್ಡೇ ಜೀವನ ಅಲ್ಲ. ಆದ್ರೆ ಸಮಾಜ ಸೇವೆ ಮಾಡ್ಬೇಕು ಆ ಆಸೆ ನನಗಿದೆ. ಆ ದೇವಿ ಯಾವತ್ತಾದ್ರೂ ಒಂದ್ಸ ನೆರವೇರಿಸ್ತಾಳೆ ಅನ್ನೋ ನಂಬಿಕೆ ನನಗೆ ತುಂಬಾ ಆಸೆ ಇದೆ. ನನ್ನ ಉದ್ದೇಶನೇ ಇದು. ನನಗೆ ಒಂದು ಛತ್ರ ಕಟ್ಟಿ ಅನ್ನದಾನ ಮಾಡ್ಬೇಕು ಅನ್ನೋದು ಒಂದು ಕಡೆ ಇತ್ತು ಅಂದ್ರೆ, ಈ ಬಡ ಮಕ್ಕಳಿಗೆ ವಿದ್ಯಾದಾನ ಕೊಡ್ಬೇಕು ಅನ್ನೋದು ಒಂದು ಕಡೆ ಇದ್ರೆ, ನನಗೆ ಮುಖ್ಯವಾಗಿ ಸಮಾಜದಲ್ಲಿ ಎಷ್ಟೋ ಬಡಬಗರಿಗೆ ಈ ದೋಷದಿಂದ ನಿರ್ಗತಿಕರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದು ಟೈಮ್ ತಿನ್ನೋಕು ಕೂಡ ಯೋಚನೆ ಮಾಡ್ತಾರೆ. ಕೆಲವ್ರ ಜಾತಕ ನೋಡ್ತೀನಿ ಮೇಡಮ್ ನಾನು, ಅಲ್ಲಿ ಏನಿರುತ್ತೆ ಅಂದ್ರೆ ಬರೀ ನೆಗೆಟಿವ್ ಇರುತ್ತೆ ಅವರಲ್ಲಿ. ಎಲ್ಲ ಪೂರ್ವಾರ್ಜಿತ ಕರ್ಮಗಳೇ ಇರ್ತವೆ. ಅದನ್ನ ತೀರಿಸ್ಬೇಕಂದ್ರೆ ಇದನ್ನ ಮಾಡ್ಬೇಕು. ಅವ್ರಿಗೆ ಇದ್ರ ಅವಶ್ಯಕತೆ ಇರಲ್ಲ. ಅಂತವ್ರಿಗೆ ಅವ್ರ ಕೈಲಿ ಏನಾಗುತ್ತೋ ಅದನ್ನ ಈಸ್ಕೊಂಡು ಅದನ್ನ ಫ್ರೀಯಾಗಿ ಮಾಡಿ ಅಂತವ್ರಿಗೆ ಕೊಡ್ಬೇಕು ಅನ್ನೋ ಆಸೆ ನನಗೆ ತುಂಬಾ ಇದೆ. ಆ ದೇವಿ ಆದಷ್ಟು ಬೇಗ ಅದನ್ನ ಅನುಗ್ರಹಿಸ್ತಾಳೆ ಅನ್ನೋ ನಂಬಿಕೆ. ಖಂಡಿತ ನಿಮ್ಮ ಆಸೆ ಇದೆ ಇರ್ಲಿ ಮೇಡಮ್. ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ. ಖಂಡಿತ. ನೀವ್ ಇದನ್ ಜೊತೆಗೆ ನಾವು ರಿಸರ್ಚ್ ಮಾಡಿದ ಪ್ರಕಾರ ನೀವು ಒಳ್ಳೆ ಸಿಂಗರ್ ಅಂತ ಕೂಡ ಕೇಳ್ಪಟ್ವಿ. ಅದು ಹೇಗೆ ಪ್ರೇರಣೆ ಆಯ್ತು ನಿಮ್ಗೆ? ನನ್ಗೆ ಇದ್ರ ಜೊತೆಗೆ ಇದು ಬರೀ ದೈವ ಇದಾಗೋಯ್ತು, ಫಿಲಾಸಫಿ ದೈವ ಭಕ್ತಿ ಆ ತರ ಲೈನ್ ಅಲ್ಲಿ ಬಂದ್ಬಿಡ್ತು. ಸಿಂಗಿಂಗ್ ಹೇಗ್ ಬಂತು ನಿಮ್ಗೆ? ಸಿಂಗಿಂಗ್ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಒಂದು ರೇಡಿಯೋ ಬಿಟ್ಕೊಂಡು, ನನ್ ಮಗು ಮಲಗ್ಬೇಕಾದ್ರೆ ರೇಡಿಯೋ ಬಿಟ್ರೆ ಮಲಗ್ತಾ ಇದ್ದಿದ್ದಂತೆ. ನಮ್ಮ ಕೇಳ್ಕೊಂಡ್ ಹಾಕಿದ್ರೆ ಮಲಗ್ತಾ ಇದ್ದಿದ್ದು. ಇದೇನಾಯ್ತು, ನನ್ನ ಮೈಗೂಡಿಸ್ಕೊಬಿಟ್ಟೆ. ನನ್ ಕೆಲಸ ಮಾಡ್ತಾ ಹೋಗ್ತಾ ಇದ್ದೆ, ಕೆಲ್ಸಕ್ಕೆ ಹೋಗ್ತಾ ಅಲ್ಲೇ ಮನೆ ಗೊತ್ತಲ್ಲ ಅಲ್ಲೆಲ್ಲ, ಅಲ್ಲಿ ಅದನ್ನ FM ಬರ್ತಿತ್ತಲ್ಲ ಮಾಡಿಕೊಂಡು ಅದ್ರ ಜೊತೆಲೇ ನಾನು ಆಡ್ತಾ ಬಂದೆ. ಈ ರೀತಿ ಇದ್ದಾಗ ಈ ಸ್ಟಾರ್ ಮೇಕರ್ ಅಂತ ಬಂತು ನೋಡಿ ಅಲ್ಲಿ. ಆ ಸ್ಟಾರ್ ಮೇಕರ್ ಅಲ್ಲಿ ಒಂದು ಕವಿ ಕೋಗಿಲೆ ಗ್ರೂಪ್ ಇದೆ. ಆ ಗ್ರೂಪ್ಗೆ ಒಂದು ಐಡಿ ಕ್ರಿಯೇಟ್ ಮಾಡ್ಕೊಟ್ರು. ಎಲ್ಲ ಹೌದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ನಾನು ಒಂದು ಹಿಂದಿ ಚಾನಲ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟೆ. ಹಿಂದಿ ಗ್ರೂಪ್ಗೆ ಜಾಯ್ನ್ ಆಗ್ಬಿಟ್ಟಿದೆ. ಗೊತ್ತಿಲ್ಲ ನನ್ಗೆ, ಅಲ್ಲಿ ಗೊತ್ತಾಗ್ಬೇಕಲ್ಲ ನಾನು ಯಾವ ಗ್ರೂಪ್ ಅಲ್ಲಿ ಇದ್ದೀನಿ ಏನು ಅಂತ. ನನ್ಗೆ ಓದಕ್ ಬರಲ್ಲ. ಇವ್ರು ಜಾಯ್ನ್ ಮಾಡ್ಕೊಂಡಿದ್ದಾರೆ, ಅದು ನನಗೆ ಗೊತ್ತಿಲ್ಲ ಮೇಡಮ್. ಇದೊಂದು ಮಿರಾಕಲ್ ಅಂತ ನೀವ್ ಹೇಳ್ತಿರಲ್ಲ, ಅದೇ ಬರಲ್ಲ. ತಪ್ಪಿಬೇಡಿ, ಅಲ್ಲಿ ಬರ್ತಿರೋರಾದ್ರೆ ನಿಮ್ಗೆ ಈಗ ನೋಡಿ, ನೀವೊಂದು ಪೇಪರ್ ಕೊಡಿ, ಅಲ್ಲಿ ನನ್ಗೆ ಹೇಳಕ್ ಬರಲ್ಲ. ಅವ್ರು ಅವಾಗ್ಲೇ ಕೇಳ್ತಾ ಇದ್ರು ಸರ್ ನನ್ಗೆ ಒಂದು ಎಲ್ಲಿದ್ದೀರಾ ಅಂತ ಹೇಳೋದು, ಅಲ್ಲಿ ಕರೆಕ್ಟ್ ಆಗಿ ಓದಕ್ ಬರ್ಲಿಲ್ಲ. ಆದ್ರೆ ಸ್ಟೇಜ್ ಮೇಲೆ ಹೋಗಿ ಅಲ್ಲಿ ನಿಂತ್ಕೊಂಡು ನನ್ನ ಅಮ್ಮನ ಕಣ್ಣಲ್ಲಿ, ಅಮ್ಮ ನೀನ್ ನನ್ ಜೊತೆ ಇರು ಅಂತ ಹೇಳ್ತೀನಿ ಅಷ್ಟೇ. ಅಮ್ಮ ನನ್ ಜೊತೆಲಿ ಇರು, ಅದೆಲ್ಲ ಫುಲ್ ನೋಡ್ಕೊಂಡು ಅಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಕ್ಲೀನ್ ಆಗಿ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಅದೇ ನೀವು ಮುಂಚೆ ಪ್ರಾಕ್ಟೀಸ್ ಮಾಡಿರ್ತೀರಾ? ಎಂತದಿಲ್ಲ, ಪ್ರಾಕ್ಟೀಸ್ ಮಾಡಲ್ಲ. ಪ್ರಾಕ್ಟೀಸ್ ಏನು ಮಾಡಿರಲ್ಲ. ನಾನು ಮನೇಲಿ ಕೇಳಿ ಆಡೋದಷ್ಟೇ, ಪ್ರಾಕ್ಟೀಸ್ ಏನು ಮಾಡಲ್ಲ. ಇಲ್ಲ ಫಸ್ಟ್ ಒಂದ್ ಹಾಡಾದ್ರೆ ಕಲ್ತ್ಕೋಬಹುದು. 1000 ಹಾಡು ನನ್ನ ಪ್ರೊಫೈಲ್ ಅಲ್ಲಿ 2000 ಹಾಡು ಆಡಿದ್ದೀನಿ. ಗ್ರೇಟ್ ಮೇಡಮ್. ಹಂಗೆ ಅದು ಎಲ್ಲ ನಾನು ಏನು ಇವತ್ತು ಇದೀನೋ ಆ ಜಗನ್ಮಾತೆ ಗ್ರೂಪ್ ಎಲ್ಲ ಇದೆಯಾ? ಸಿಂಗರ್ಸ್ ಗ್ರೂಪ್ ಅಂತಾನೆ ಕೊಟ್ಟಿದ್ದೀರಾ ನೀವು ಯಾವ್ದಾದ್ರು ಕಾರ್ಯಕ್ರಮಗಳು? ಲಾಸ್ಟ್ ಟೈಮ್ ಒಂದು ಮಾಡಿದ್ವಿ ಇಲ್ಲೇ ಅಕ್ಷರ ಆಡಿಟೋರಿಯಂ ಮೇಲೆ ಒಂದು ಮಾಡಿದ್ವಿ. ಈಗ ಮತ್ತೆ 25ನೇ ಹೇಗೆ ಅದು ನೀವು ಕಮರ್ಷಿಯಲ್ ಆಗಿ ಮಾಡ್ತೀರಾ, ದೈವ ಗೀತೆಗಳನ್ನೇ ಹಾಡ್ತೀರಾ, ಹೇಗೆ ಚೂಸ್ ಮಾಡ್ತೀರಾ ಅದನ್ನ? ದೈವ ಗೀತೆಗಳು ಅನ್ನೋದಕ್ಕಿಂತ ಹೆಚ್ಚು ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಡಂತದ್ದು. ಈಗ ಬರಂತ ಒಂದು ಗಾಯಕರು ಇರ್ತಾರೆ, ಅವ್ರಿಗೆ ಆಡ್ಬೇಕು ಅಂತ ಪ್ರತಿಯೊಬ್ಬರಿಗೂ ಈಗ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾರಲ್ಲ, ಅಂತವ್ರು ನಾನು ಅದನ್ನ ಅವಕಾಶ ಕೊಡ್ಬೇಕು ಅಂತ ತುಂಬಾ ಆಸೆ ಇದೆ. ಅದನ್ನ ದುಡ್ಡು ತಗೊಂಡು ಮಾಡೋದಕ್ಕಿಂತ ನಾವು ಫ್ರೀಯಾಗೆ ಮಾಡ್ಬೇಕು ಅನ್ನೋ ಆಸೆ ನನಗಿದೆ. ಆ ದೇವಿ ಅಷ್ಟು ಶಕ್ತಿ ಕೊಟ್ಟು ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ.
ಈ ರೀತಿ ಈ ತರ ಸೇವೆ ಮಾಡಿ ಹಾಡುಗಳು ಹೇಳ್ಕೊಂಡು ಒಳ್ಳೆ ದೈವ ಭಕ್ತರಾಗಿದ್ದೀರಾ. ನಿಮ್ಮನ್ನ ಯಾವ ಆರ್ಗನೈಸೇಷನ್ ಅಂದ್ರೆ ಯಾವ್ದಾದ್ರು ಸಂಸ್ಥೆಗಳಿಂದ ಗುರುತಿಸಿ ನಿಮ್ಗೆ ಯಾವ್ದಾದ್ರು ಅವಾರ್ಡ್ಗಳು ಕೊಟ್ಟಿದ್ದಾರ? ಚೆನ್ನೈ ಎಕ್ಸಲೆಂಟ್ ಸಂಸ್ಥೆಯಿಂದ ಡಾಕ್ಟರ್ ರಾಜು ಸರ್ ಅಂತ KRS ಅಲ್ಲಿ ಇದಾರೆ ಅವರು. ಅವರು ನಮ್ಮ ಯೂಟ್ಯೂಬ್ ನೋಡಿ, ಯಾಕಂದ್ರೆ ಅಲ್ಲೇ ನಾನು ಜಾಯ್ನ್ ಆಗಿ ಅಲ್ಲೇ ನಾನು ದೀಕ್ಷೆ ತಗೊಂಡು ಇರ್ಬೇಕಾಗಿತ್ತು. ಅಲ್ಲೇ ದೇವಸ್ಥಾನ ಇದೆ, ದೀಕ್ಷೆ ತಗೋಬೇಕಾಯ್ತು. ಅವ್ರು ತುಂಬ ದಿನದಿಂದ ನನ್ ಕಡೆ ಗಮನ ಇಟ್ಟಿದ್ರು, ಬಟ್ ಮಾಡಿದ್ರು, ಅಮ್ಮ ನೀವು ಬಂದು ಇಲ್ಲಿ ಜಾಯ್ನ್ ಆಗಿ, ನೀವು ಜಾಯ್ನ್ ಆಗಿ ಅಂತ ಹೇಳಿ. ಆಮೇಲೆ ಅವ್ರಿಗೆ ಈ ತರ ಎಲ್ಲ ಹೇಳ್ತೀನಿ ಅಂತ ಗೊತ್ತಿಲ್ಲ ಅವ್ರಿಗೆ. ಈ ತರ ಎಲ್ಲ ಹೇಳ್ತೀನಿ, ಯಾರು ನನ್ನ ಹೆಸರು ಸಜೆಸ್ಟ್ ಮಾಡಿದ್ರಲ್ಲಿ, ಈ ತರ ಎಲ್ಲ ಹೇಳ್ತೀನಿ ಅಂತ ಗೊತ್ತಿಲ್ಲ. ಇವ್ರು ಯೂಟ್ಯೂಬ್ ನೋಡಿದಾರೆ, ನಂದು ಯೂಟ್ಯೂಬ್ ಇದೆ ನಮ್ದು. ಯೂಟ್ಯೂಬ್ ಅಲ್ಲಿ ಎಷ್ಟೋ ಭಕ್ತರು ಆ ಕಡೆಯಿಂದ ಫೋನ್ ಮಾಡಿರೋದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ರೆಕಾರ್ಡಿಂಗ್ ಆಗ್ಬಿಟ್ಟಿದೆ ನಮ್ದ್ರಲ್ಲಿ. ಅವ್ರಿಗೆ ಏನೇನು ಆಗಿದೆ ಒಳ್ಳೇದಾಗಿದೆ ಎಲ್ಲ ರೆಕಾರ್ಡಿಂಗ್ ಆಗಿದೆ. ಅದನ್ನ ಏನ್ ಮಾಡಿದೆ, ನನ್ನ ಮಗ ಗೊತ್ತಿಲ್ಲದೆ ಅವನೇ ಪೋಸ್ಟ್ ಮಾಡ್ಬಿಟ್ಟಿದ್ದಾನೆ. ಇದೆಲ್ಲ ಯಾವಾಗ ನೋಡಿದ್ರು, ಇಷ್ಟು ಭಕ್ತರಿಗೆಲ್ಲ ಇಷ್ಟು ಒಳ್ಳೇದಾಗಿದೆಯಲ್ಲ, ಅಮ್ಮನಿಗೆ ಏನಾದ್ರು ನಾವು ಮಾಡ್ಬೇಕು ಅಂತ ಹೇಳಿ ಅವರು ನಮ್ಗೆ ಫೋನ್ ಮಾಡಿ ಒಂದಿನ ಈ ರೀತಿ ಇದೆ, ನಿಮ್ಗೊಂದು ಡಾಕ್ಟರೇಟ್ ಕೊಡ್ಬೇಕು, ಕೊಟ್ಟಿ ನಿಮ್ಗೊಂದು ಡಾಕ್ಟರೇಟ್ ಕೊಟ್ಟಿ ಒಂದು ಸನ್ಮಾನ ಮಾಡ್ಬೇಕು ಅಂತ ಹೇಳಿ ಅವರಿಂದ ಈ ಒಂದು ಹೌದು ಆ ಸಂಸ್ಥೆಯಿಂದ ಗುರುತಿಸಿದ್ರು ನಮ್ಮನ್ನ. ಬೇರೆ ಯಾವ ಆರ್ಗನೈಸೇಷನ್ ಯಾವ್ದಾದ್ರು? ಇನ್ನೊಂದು ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಒಂದು ಬಂದಿದೆ, ಅದು ಒಂದು ಸೂರ್ಯಕೋಟಿ ಟ್ರಸ್ಟ್ ವತಿಯಿಂದ ಅದೊಂದು ನಮಗೆ ಸಿಕ್ತು. ಮತ್ತೆ ವಿವೇಕಾನಂದ ಪ್ರಶಸ್ತಿ ಅಂತ ಬಂತು, ಅದು ಕೂಡ ಯಾವುದೋ ಒಂದು ಶಿವಾನಂದ ಎಕ್ಸಲೆಂಟ್ ಟ್ರಸ್ಟ್ ವತಿಯಿಂದ ಅದೊಂದು ನಮಗೆ ಖುಷಿ ತರುತ್ತೆ. ಎಲ್ಲ ಬಂದಾಗ ಆ ಟೈಮಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಮೇಡಮ್? ಏನಂದ್ರೆ ಎಲ್ಲೋ ಇದ್ದು ನನ್ನ ಈಗ ಎಲೆ ಮರೆಕಾಯಿ ತರ ಎಲ್ಲೋ ಬದುಕಿದ್ದು ನಮ್ನ ಕೆಲ್ಸ ಅದು ಇದು ಮಾಡ್ಕೊಂಡು ಬದುಕಿದ್ದವ್ರಿಗೆ ಆ ಮನಸ್ ತೃಪ್ತಿ ಇದೆ. ಹೇಗಿದೆ ಅಂದ್ರೆ ಹೊಸದಿದ್ದವ್ರಿಗೆ ಭೃಷ್ಟನ ಕೊಟ್ರೆ ಎಷ್ಟು ಸಂತೋಷವಾಗಿ ಊಟ ಮಾಡ್ತೀರಿ, ಆ ರೀತಿ ನನ್ನ ಜೀವನದಲ್ಲಿ ಎಲ್ಲ ಕಹಿ ಘಟನೆ ಅಷ್ಟೇ ನಡೀತು, ಸಿಹಿ ಘಟನೆನೂ ಅಷ್ಟೇ ನಡೀತು. ಸಿಹಿ ಘಟನೆ ಅಂದ್ರೆ ಈ ಡಾಕ್ಟರೇಟ್ ಬಿಟ್ಟು ಯಾವ್ದಾದ್ರು ಹೇಳ್ಕೊಳಕ್ ಇಷ್ಟಪಡ್ತೀರಾ, ಹಂಚ್ಕೋತೀರಾ ವೀಕ್ಷಕ? ಸಿಹಿ ಘಟನೆ ಅಂದ್ರೆ ನನ್ನ ಜೀವನದಲ್ಲಿ ನಡೆದಿರೋದು ಈ ತಾಯಿ ಪವಾಡನೆ. ಅಷ್ಟು ಖುಷಿ ಕೊಡ್ತಿದೆ. ಯಾಕಂದ್ರೆ ಇವತ್ತು ಒಬ್ಬ ಮನುಷ್ಯ ಬಂದು ನಿಂತ್ಕೊಂಡಾಗ ಅವ್ರ ಒಳಗೆ ಏನಿದೆ, ಅವ್ರ ಕಷ್ಟ ಏನಿದೆ, ಅವರ ನೋವು ಏನಿದೆ, ಅವ್ರು ಯಾತಕ್ಕೋಸ್ಕರ ಈ ಕಷ್ಟ ಬರ್ತಾ ಇದೆ ಅಂತ ಗುರ್ತು ಅಷ್ಟು ನನಗೆ ಶಕ್ತಿ ಕೊಟ್ಟು ಆ ಒಂದು ಮಾಡಿ ನಡೆಸ್ತಿದಳಲ್ಲ, ಅದೇ ನನಗೆ ಖುಷಿ ಕೊಡೋದು. ಆ ದೇವಿ, ಆ ಜಗದೀಶ್ವರಿ, ಆ ಜಗನ್ನಾಥ ಒಲ್ದಿರೋದೇ ನನಗೆ ಖುಷಿ ಕೊಟ್ಟಿರೋಂಥ ವಿಚಾರ. ಯಾವ ವಿಚಾರದಲ್ಲೂ ನನ್ಗೆ ಖುಷಿ ಕೊಡುವಂಥದ್ದಿಲ್ಲ. ಎಲ್ಲ ಇದೊಂದು ವಿಷಯದಲ್ಲೇ ನನ್ಗೆ ಖುಷಿ ಕೊಡ್ತಾ ಇರೋದು, ಇನ್ನೆಲ್ಲಾ ವಿಷಯದಲ್ಲಿ ಜೀರೋ. ಯಾಕಂದ್ರೆ ತುಂಬಾ ಕಷ್ಟ ಜೀವಿ, ಎಲ್ಲ ನೋವು, ತಾಯಿ ಮನೇಲೂ ನೋವೇ, ಇಲ್ಲೂ ನೋವಿನ ಜೀವನನೇ. ಅಂತಂದ್ರಿ ಅವ್ರ ಕಡೆಯಿಂದಲೂ ಖುಷಿ ಇರ್ಬೇಕಲ್ಲ? ಖುಷಿ ಇದೆ ಖುಷಿ ಇದೆ. ಇಲ್ಲ ಕಹಿ ಘಟನೆಗಳು ಅಂದ್ರೆ ಅದೇ ಏನ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ, ಕಹಿ ಘಟನೆಗಳು ಯಜಮಾನ್ರು ಒಳ್ಳೆಯವರಾಗಿ ನಡ್ಕೊಳ್ಳೋದಂತ ಒಂದು ಕಾಲ, ಕೆಟ್ಟವರಾಗಿ ನಡ್ಕೊಳ್ಳೋದು ಒಂದು ಕಾಲ. ಈಗ ಜೊತೆಗೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದ್ದಾಗ ಯಾವ್ದಾದ್ರು ಒಂದು ವ್ಯಕ್ತಿ ಪಕ್ಕದಲ್ಲಿ ಇರ್ಬೇಕು ಅವ್ರಿಗೆ, ಏನು ಅಂತ ಸಪೋರ್ಟ್. ಈಗ ಏನ್ ಹೇಳ್ತಾ ಇದ್ದೀರಾ, ಇರ್ಲಿ ಅದೆಲ್ಲ ಒಳ್ಳೇದೇ ಆಗುತ್ತೆ, ಚಿಂತೆ ಮಾಡ್ಬೇಡ ಅನ್ನೋದಕ್ಕಿಂತ ಇವಳು ಬೆಳೆದಿದ್ದಾಳಲ್ಲ, ಇವಳನ್ನು ಬೆಳೆಯಕ್ ಬಿಡಬಾರ್ದು ಅನ್ನೋರೇ ನನ್ನ ಸುತ್ತ ಅಂದ್ರೆ ಹಾಕಿ ತುಳಿದಿದ್ದಾರೆ. ಇದನ್ನ ನಾನು ಹೇಳಲ್ಲ, ಯಾವತ್ತಾದ್ರೂ ಒಂದಿನ ನನ್ನ ಭಕ್ತರೇ ಹೇಳ್ತಾರೆ, ಅಮ್ಮನ ಭಕ್ತರೇ ಹೇಳ್ತಾರೆ ಇದನ್ನ. ಆದ್ರೂ ಆ ಟೈಮಲ್ಲಿ ನಿಮ್ಗೆ ದೇವಿ ಕೈ ಹಿಡಿದು ಕಾಪಾಡಿದಾಳೆ. ಖಂಡಿತ ಕೈ ಹಿಡಿದು ಕಾಪಾಡಿ, ಯಾರೇ ಬಂದ್ರು ನಾನಿದ್ದೀನಿ, ನೀನ್ ಎದುರುಬೇಡ, ಹಿಂಗೆ ಮಾಡು, ಹಿಂಗೆ ನಡ್ಕೊಂಡು ಖಂಡಿತ. ಅವಳು ಯಾವುದೇ ಒಂದು ಮೂಲ ತಗೊಂಡೋಗು, ಎಲ್ಲೇ ಒಂದು ಹೋದ್ರು ಅವಳು ಏನೇ ನೋವು ಬಂದ್ರು ನನ್ನ ಜೊತೆಯಾಗಿ ನಿಂತು ನನ್ನ ನಡೆಸಿದಾಳೆ. ಸೂಪರ್ ಮೇಡಮ್. ವೀಕ್ಷಕರೇ ನೋಡಿ, ಎಷ್ಟು ಕಹಿ ಘಟನೆಗಳನ್ನ ಅನುಭವಿಸಿ ತಾನು ಎಮೋಷನಲ್ ಆಗಿ ಒಂದೊಂದನ್ನೇ ಅವರು ಏನೇನ್ ಹೇಗೆ ಬಂದ್ರು ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ಜ್ಯೋತಿಷಲ್ ಆಗಿರ್ಬೋದು, ಮ್ಯೂಸಿಕಲ್ ಆಗಿರ್ಬೋದು, ಸಮಾಜ ಸೇವೆ ಮಾಡ್ಕೊಂತ ಬಂದಿರೋದು, ಒಂದೊಂದೇ ಕಹಿ ಘಟನೆಗಳನ್ನ ಹಂಚ್ಕೊಂಡಿದ್ದಾರೆ ನಮ್ ಜೊತೆ. ಆ ದೇವಿ ಆಶೀರ್ವಾದ ಅವರೊಂದಿಗಿದ್ದು ಕಾಪಾಡ್ಲಿ ಅನ್ನೋದೇ ನಮ್ಮ ಆಶೀರ್ವಾದ, ನಮ್ಮ ಖುಷಿ ಕೂಡ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾರೆ ಅನ್ನೋದೇ ನಿಮ್ಗೆಲ್ಲ ಆಶೀರ್ವಾದ. ನನ್ನೆಲ್ಲ ವೀಕ್ಷಕರಿಗೆ ಹೇಳೋದು ಒಂದು ಇಷ್ಟಪಡ್ತೀನಿ, ನೀವು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಂದ್ರೆ ಈ ವೇದಿಕೆಯಲ್ಲಿ ನಮ್ಮ ಈ ಚಾನಲ್ ಮುಖಾಂತರ ಯಾರಿಗಾದ್ರು, ಅಂದ್ರೆ ನೀವಿರೋ ಈಗ ನಿಂತಿದ್ದೀರಲ್ಲ ಒಳ್ಳೆ ಸ್ಥಾನದಲ್ಲಿ, ಜನಗಳ ಯೂಸ್ ಮಾಡ್ತಾ ಇದ್ದಾರೆ, ಒಂದು ನಿಮ್ಮಿಂದ ಉಪಕಾರ ಆಗಿದೆ ಅಂತ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಯಾರಿಗ ಇಷ್ಟ ಹೇಳ್ತೀರಾ, ಅಥವಾ ಸಾರಿ ಕೇಳ್ಬೇಕು ಅಂದ್ರೆ ಯಾರಿಗ್ ಸಾರಿ ಹೇಳ್ತೀರಾ? ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ತಾಯಿಗೆ ಹೇಳ್ಬೇಕು ನಾನು. ಯಾಕೆ ಗೊತ್ತಾ, ಅವಳು
ನನ್ನ ತಾಯಿ ಆ ಮಾರ್ಗನ ತೋರಿಸಿ ಆ ದೇವಿ ಅವರಿಂದ ಹೊಲ್ದಿದ್ವಿ ಇವತ್ತು ಈ ದೇವಿ ಇಲ್ಲಿ ಬಂದು ಕೂರಕ್ಕಾಗಿತ್ತು. ನೋಡಿ, ನಿಮ್ಮ ಹೆಸರು ದೇವಿನೇ ಅಲ್ವಾ? ಅಲ್ವಾ? ಅಲ್ವಾ ಮೇಡಮ್? ಅದಕ್ಕೆ ಇದನ್ನ ನಾನು ತುಂಬಾ ಇಷ್ಟಪಟ್ಟು ನಮ್ಮ ತಾಯಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ತಾಯಿಗೆ, ನಮ್ಮ ಎತ್ತ ತಾಯಿಗೆ. ಯಾಕೆಂದ್ರೆ ಅವ್ರ ಆಶೀರ್ವಾದದಿಂದಲೇ ಹೌದು. ಇವತ್ತು ಆ ದೇವಿ ನನ್ನವರೆಗೂ ಬಂದಿದ್ದು. ಅಲ್ಲಿ ಸಿಗ್ಲಿಲ್ಲ ಜಾಗ, ನಾನು ನೋಡಿಕೊಂಡ್ಬಂದು. ಅವ್ರು ಅದನ್ನ ಅವಳನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಅವರು ಆ ತಾಯಿನ ದೂರ ಇಟ್ರು. ಮತ್ತೆ ಅವಳು ಹುಡ್ಕೊಂಡು ನನ್ನ ಹತ್ರನೇ ಬಂದಿದ್ದಕ್ಕೆ ಆ ಖುಷಿನ ನನ್ನ ತಾಯಿಗೆ ನಾನು ಹಂಚಬೇಕು. ಯಾಕಂದ್ರೆ ಅವರಿಂದ ಬಂದಿದ್ದು ನನ್ಗೆ. ಓಕೆ. ಅದಕ್ಕೆ ಇಲ್ಲಿ ಸಾರಿ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಅಂದ್ರೆ, ನನ್ನ ಸಾರಿ ಇನ್ನೊಬ್ಬರಿಗೆ ಸಾರಿ ಹೇಳಷ್ಟು ತಪ್ಪು ನಾನು ಯಾವ್ದೂ ಮಾಡಿಲ್ಲ. ಹಂಗೆ ನಾನು ಯಾವ ನೋವು ಯಾರಿಗೂ ಕೊಟ್ಟಿಲ್ಲ. ನನ್ನ ಕೈಲಾದಷ್ಟು ಒಳ್ಳೆದನ್ನೇ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ಯಾರೋ ಒಬ್ರು ನನ್ನ ಬಗ್ಗೆ ಕೆಟ್ಟ ರೀತಿಲಿ ತೊಂದರೆ ಕೊಟ್ಟಿದ್ರು ಅಂತವ್ರಿಗೆ ಸಹಾಯ ಮಾಡಲೇ ಪ್ರಯತ್ನ ಮಾಡಿದ್ದೀನಿ. ಬಟ್ ಒಳ್ಳೆ ಕೆಟ್ಟದಂತೂ ಮಾಡಕ್ ಹೋಗಿಲ್ಲ, ಬಯಸಿಲ್ಲ. ಅದನ್ನ ಅದೇನಾದ್ರೂ ಆಗಿ ಆ ದೇವಿಗೆ ವಿರುದ್ಧವಾಗಿ ನಡೆದಿ ಅವಳೇನಾದ್ರೂ ಕೋಪದಿಂದ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ರೆ ಅದು ಅವಳೇ ಸಾಟಿ, ಅವಳಿಗೆ ಶಕ್ತಿ. ಅದು ಇಲ್ಲಿ ನನ್ನಲ್ಲಿ ಏನಿಲ್ಲ. ಸೋ ನೈಸ್. ನೀವು ನಮ್ಮ ಚಾನಲ್ ಮುಖಾಂತರ ಸಮಾಜಕ್ಕೆ, ನಮ್ಮ ಯೂತ್ರಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ನಿಮ್ಮ ಈ ದೇವಿ ಬಗ್ಗೆ ಏನಾದ್ರು ಒಂದು ಗೀತ ನುಡಿಗಳು ಹೇಳಕ್ ಇಷ್ಟಪಟ್ರೆ ಪ್ಲೀಸ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇಲ್ಲದೆ ಗುರಿ ಮುಟ್ಟಕ್ಕಾಗಲ್ಲ. ಖಂಡಿತವಾಗ್ಲು. ಯಾರೇ ಆಗಿರ್ಲಿ, ನಾವು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆಗ ಮಾತ್ರ ಆ ಗುರಿನ ಮುಟ್ಟಕ್ಕೆ ಸಾಧ್ಯ. ಹೌದು. ಈಗ ಯಾವ ಒಂದು ದಾರಿ ಮಾರ್ಗನೂ ಇಲ್ಲದೆ ಈ ಒಂದು ಜಾಗ ಕಂಡ ತಂದು ನಿಲ್ಸಿರೋಂಥದ್ದೇ ನನ್ನ ತಾಯಿ ಕೊಟ್ಟಂತ ಭಿಕ್ಷೆ. ಇದು ಅವಳೇ ನನಗೆ ಗುರು, ಆ ಕಬ್ಬಾಳಮ್ಮನೇ ನನಗೆ ಗುರು ಅಂತು. ಆದ್ರೆ ನಮ್ಮ ಸುತ್ತಮುತ್ತ ಇದ್ದು ಇದಕ್ಕೆಲ್ಲ ಪ್ರೇರಕರಾಗಿ ನಮ್ಮ ಜೊತೆಲಿ ನಡೆಸ್ಕೊಂಡು ಹೋಗಿರೋ ನನ್ನ ಮಗ ಇರ್ಬೋದು, ರಾಕೇಶ್ ಒಬ್ನೇ ಮಗ, ನನ್ ಮಗ ಇರ್ಬೋದು, ನಮ್ ರಾಕೇಶ್ ಇರ್ಬೋದು, ಅಥವಾ ಇದಕ್ಕೆಲ್ಲ ಪ್ರೇರೇಪಿಸಿ ಪ್ರೇರಣೆ ಕೊಟ್ಟಿರೋಂತ ನನ್ನ ಭಕ್ತರು, ಅಮ್ಮನ ಭಕ್ತರು ಇರ್ಬೋದು. ಅಮ್ಮ ನೀವ್ ಹಿಂಗ್ ಮಾಡಿ, ಹೀಗ್ ಮಾಡಿ, ಈ ರೀತಿ ಮಾಡ್ಕೊಳ್ಳಿ, ಈ ರೀತಿ ನಡ್ಕೊಳ್ಳಿ, ನೀವ್ ಈ ತರ ಇರ್ಬೇಕು, ನೀವ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಇವ್ರಿಗೆಲ್ಲ ನಿಜಕ್ಕೂ ನಾನು ಧನ್ಯವಾದ ತಿಳಿಸಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವ್ರಿಗೆಲ್ಲ ನೀವು ಅಮ್ಮ ಅಂತ ಹೇಳ್ತಾ ಇದ್ದೀರಾ, ಅಮ್ಮನ ಬಗ್ಗೆ ಒಂದ್ ಎರಡೆರಡು ಸಾಲ ಹಾಡು ಹಾಡ್ಬೋದಾ? ನಮ್ಮ ವೀಕ್ಷಕರಿಗೂ ಖುಷಿ ಆಗತ್ತೆ, ನಮಗೂ ಖುಷಿ ಆಗತ್ತೆ ಚಾನಲ್ ಕಡೆಯಿಂದ. ಈಗ ನನ್ನ ತಾಯಿ ಬಗ್ಗೆನೇ ಹೇಳ್ತೀನಿ ನಾನು. ಖಂಡಿತ. ಜಗದೀಶ್ವರಿ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೆ ನನ್ನ ತಾಯಿ ಕಬ್ಬಾಳಮ್ಮನ. ಅವಳೇ ಜಲಗೇರಿ ಸ್ವರೂಪ, ಅವಳೇ ಕಬ್ಬಾಳಿ ಸ್ವರೂಪ, ಅವಳೇ ಚಾಮುಂಡೇಶ್ವರಿ, ಎಲ್ಲ ಅವಳೇ. ಕರುಣಿಸು ಕಬ್ಬಾಳಿ ಈ ದೀನಳ ಮೊರೆ ಕೇಳಿ, ಕರುಣಿಸು ಕಬ್ಬಾಳಿ ಈ ದೀನಳ ಮೊರೆ ಕೇಳಿ, ಅನುದಿನ ನಿನ್ನ ನೆನೆಯುವೆ ನಮ್ಮ ದರ್ಶನ ನೀ ನೀಡು, ದರ್ಶನ ನೀ ನೀಡು, ಕರುಣಿಸು ಕಬ್ಬಾಳಿ ಈ ದೀನಳ ಮೊರೆ ಕೇಳಿ. ತುಂಬಾ ಅದ್ಭುತವಾದ ಹಾಡು. ಆಮೇಲೆ ಒಳ್ಳೆ ಅರ್ಥ ಆಯ್ತು ಮೇಡಮ್. ದೇವಿ ಮೇಲೆ ಹಾಡಿ ನೋಡಿ ಎಷ್ಟು ಎಮೋಷನಲ್ ಆಗ್ಬಿಟ್ರಿ. ನಿಜವಾಗ್ಲು ನಮ್ಗೆ ಹೆಸರು ಕೇಳಿದ್ರೆ ಅಲ್ವಾ ಇಷ್ಟ. ನನಗೆ ಏನ್ ಖುಷಿ ಆಗ್ತಾ ಇದೆ ಅಂದ್ರೆ, ನಿಮ್ಮ ಚಾನಲ್ಗೆ ನಾನು ತುಂಬಾ ಕೃತಜ್ಞಳಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಚಾನಲ್ಗೆ ನಾನು ತುಂಬಾ ಕೃತಜ್ಞಳಾಗಿರ್ತೀನಿ. ಎಲ್ಲೋ ಇರೋ ನಮ್ಮನ್ನ ಗುರುತಿಸಿ ಕರ್ಕೊಂಡ್ಬಂದಿ ಈ ಜಾಗದಲ್ಲ, ನಮ್ಗೆ ಇಂಥ ಸಾಧಕರನ್ನೇ ಕರೆದು ನಾವು ಇಂಟರ್ವ್ಯೂ ಮಾಡ್ಬೇಕು ಅನ್ನೋದೇ ಉದ್ದೇಶ. ಯಾಕಂದ್ರೆ ಅವರು ಬೆಳಕಿಗೆ ಬರ್ಬೇಕು ಮೇಡಮ್. ಎಲ್ಲೋ ಡಾಕ್ಟರ್ ಶ್ರೀನಾಥ್ ಸರ್ಗೂ, ಮತ್ತೆ ಡಾಕ್ಟರ್ ಗೀತಾ ಮೇಡಮ್ಗೆ, ಮತ್ತೆ ಸರಸ್ವತಿ, ಡಾಕ್ಟರ್ ಸರಸ್ವತಿ ಮೇಡಮ್ ಅವ್ರಿಗೆ, ಇವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದ. ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬಂದಿದ್ದಕ್ಕೆ ನಾವು ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದ. ಖಂಡಿತ. ಇದು ಇನ್ನು ಮುಂದೆ ದೊಡ್ಡ ದೊಡ್ಡ ಸಾಧಕರನ್ನ ಈ ಜಾಗದಲ್ಲಿ ಕುಂಡ್ರಿಸಿ ಈ ವೇದಿಕೆಗೆ ಒಳ್ಳೆ ಹೆಸರು ಬರ್ಲಿ. ನಿಮ್ಮ ಆಶೀರ್ವಾದ ಇರ್ಲಿ. ಆ ತಾಯಿ ಕಬ್ಬಾಳಮ್ಮ ಒಳ್ಳೆ ಹೆಸರು, ಕೀರ್ತಿ, ಗೌರವನ ನಿಮಗ್ ಕೊಟ್ಟು ಇನ್ನೂ ಈ ಸಂಸ್ಥೆ ದೊಡ್ಡದಾಗಿ ನಡೆದಿ ಇದು ಒಂದು 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 ಅರಮನೆ ಅಂತ ಒಂದು ಸ್ಥಾನ ಆಗ್ಬೇಕು ನಿಮ್ಗೆ. ಆ ರೀತಿ ಜಗನ್ಮಾತೆ ನಿಮಗೆ ಅನುಗ್ರಹಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಏನೋ ತಿಳಿದೋ ನಾನು ಹಾಡಿರೋ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ. ಖಂಡಿತ. ಜೈ ಹಿಂದ್, ವಂದೇ ಮಾತರಂ. ನೋಡಲ್ಲ ವೀಕ್ಷಕರೇ, ಒಂದೊಂದು ವಾರ ಒಂದೊಂದು ರೀತಿಯ ವಿಶೇಷ ವ್ಯಕ್ತಿಗಳನ್ನ, ಇವ್ರ ಬಗ್ಗೆ ಏನು ಕಾಳಿ ಆರಾಧಕರು, ನಿಜವಾಗ್ಲೂ ಕವಿರತ್ನ ಕಾಳಿದಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವ ರೀತಿ ಆ ಕಾಳಿ ದೇವಿ ಅವನ್ನ
ಆಹ್ವಾನ ಮಾಡ್ಕೊಂಡು ಅವ್ರು ವಿದ್ಯೆನ ಕೊಟ್ಟಿದ್ದಾರೆ ನೋಡಿ. ಅದಕ್ಕೋಸ್ಕರ ಯಾವಾಗ್ಲೂ ಹೇಳ್ತೀವಿ ನಾವು, ವಿದ್ಯೆ ಅನ್ನೋದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, BA ಮಾಡಿದೀವಿ ಮತ್ತು ದೊಡ್ಡ ಡಿಗ್ರಿಗಳು ಮಾಡಿದೀವಿ ಅನ್ನೋದಕ್ಕಿಂತ ಈ ರೀತಿಯಾದಂತಹ ಪ್ರತಿಭೆಗಳು ಶಕ್ತಿ ದೇವತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾನು ಇವ್ರ ಜೊತೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಭೇಟಿ ಮಾಡಿದ್ದೀನಿ. ನಮ್ಮ ರಿಸರ್ಚ್ ಟೀಮ್ ಅಲ್ಲೂ ಕೂಡ ಇವರ ತಂಗಿ ಕೂಡ ಒಳ್ಳೆ ನಟಿ ನಿರ್ದೇಶಕಿನೂ ಅವರು. ಯಾಕೆಂತಂದ್ರೆ ಇವರೆಲ್ಲ ಒಂದು ಗುಂಪಾಗಿ ಎಲ್ಲ ನಮ್ಮ ಸಂಸಾರಕ್ಕೆ ಸೀಮಿತ ಇದ್ದು ಅಂತ ಅಲ್ದೇನ, ಅದಕ್ಕೆ ಅವರು ಅವರ ಸಂಸಾರದ ಬಗ್ಗೆ ಜಾಸ್ತಿ ಅವ್ರು ಹೇಳ್ಕೊಂಡಿಲ್ಲ. ಯಾಕಂದ್ರೆ ಅವ್ರ ನೋವು ಎಲ್ಲಿ ಕಾಣಿಸುತ್ತೆ ಅಂತಂದ್ರೆ ಅವ್ರು ಆಶೀರ್ವಾದ ಮಾಡೋ ರೀತಿಯಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ನಮಗಾದಂತ ನೋವು ನಮ್ಮವ್ರು ಬೇರೆಯವ್ರು ಯಾರಿಗೂ ಆಗಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಿಜವಾಗ್ಲೂ ಈ ಎಲ್ಲಿದ್ದಾರೆ ಕಾಳಿ ಅಂದ್ರೆ ಹೇಳ್ತೀವಿ ನಾವು, ಮಾನವನು ದೈವ ರೂಪೇಣ ಅಂತಂದ್ಬಿಟ್ಟು. ಮೋಸ್ಟ್ಲಿ ನಾನು ಈ ತಾಯಿಯಲ್ಲಿ ನೋಡಿರ್ತೀನಿ. ಯಾಕಂದ್ರೆ ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಈ ಸ್ತ್ರೀ ಶಕ್ತಿ ಸರ್ವತ್ರ ಸಾಧನ ಅಂತ. ಯಾಕಂದ್ರೆ ಆ ರೀತಿ ಪ್ರಯತ್ನನೇ ಆ ರೀತಿನೇ ಅವರು. ಯಾವುದೇ ರೀತಿಯಾದಂತ ಹೋಗಳಿಕೆ ಏನು ಇಲ್ಲ ಮೇಡಮ್. ನಿಮ್ಮ ಶಕ್ತಿನ ಇವತ್ತವರೆಗೂ ನಾವು ಕೇಳ್ಕೊಂಡ್ ಬಂದಿದೀವಿ. ಸುಮಾರು ಕಡೆ ನಾವು ರಿಸರ್ಚ್ ಅಲ್ಲಿ ವಿಚಾರ ಮಾಡಿದಾಗ ನೀವು ಫೋನ್ ಮಾಡಿ ಅವರ ವಾಯ್ಸ್ ಕೇಳ್ತಾ ಇದ್ದಂಗೆನೆ ಅವ್ರ ಸಮಸ್ಯೆನೇ ಮಾಡಿರ್ತಾರೆ ಅಂತಲೂ ಕೇಳಿದೀವಿ. ಹಾಗೆ ಸಮಸ್ಯೆ ಆದ ನಂತರ, ಸಮಸ್ಯೆ ಬಗ್ಗೆ ನಂತರ ಅವ್ರು ತಿಳಿಸೋವಾಗ್ಲೂ ಇದೆ. ಹೌದು. ಯಾಕಂದ್ರೆ ಕೆಲವರೆಲ್ಲ ಬರೀ ಸಮಸ್ಯೆಗೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡು ಹೋಗಿಲ್ಲ. ನಿಮ್ಮ ವ್ಯಕ್ತಿತ್ವ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಕ್ ನಮಗೆ ಎಲ್ಲಾ ಬಹಳ ತಾಯಿಗೆ ಹೆಮ್ಮೆ ಇದೆ ನೋಡಿ. ಅದಕ್ಕೆ ಪ್ರತಿ ದಿವಸಾನು ದೇವರನ್ನ, ತಂದೆ ತಾಯಿಗಳನ್ನ, ನಾವು ಮಾಡುವಂತ ಕರ್ತವ್ಯಗಳನ್ನ ನಾವು ಯಾವಾಗ ಪೂಜ್ಯ ಭಾವನೆಯಿಂದ ನೋಡ್ತೀವೋ, ನಿಜವಾಗ್ಲೂ ನಮ್ಮ ಅದಕ್ಕೆ ಅಲ್ವೇ ಸನಾತನ ಧರ್ಮ ಯಾಕೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಉತ್ಕೃಷ್ಟ ಸ್ಥಾನದಲ್ಲಿದೆ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಈ ರೀತಿಯಾದಂತ ಮಹಾನ್ ದೇವತೆಗಳಿಂದಾನೆ ಅಂತ ನನ್ನ ಭಾವನೆ. ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಅಭಿಪ್ರಾಯಗಳನ್ನ ಖಂಡಿತ ತಿಳ್ಕೋಬೇಡಿ. ಅವರವರಲ್ಲಿ ಇದು ಅವ್ರೇನ್ ಹೇಳ್ತಾರೆ, ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅಂತ ಅವ್ರು ಅವಾಗಲೇ ಹೇಳೋದು ನಮಗೆ. ನಾವು ಮಾತಾಡ್ತಾ ಇದ್ದಾಗ ಮೂಢನಂಬಿಕೆ ಅಂತಂದ್ರೆ ಈ ಮಾಟ ಮಂತ್ರ ಅನ್ನೋದು ಅವರೆಲ್ಲೂ ಹೇಳಿಲ್ಲ. ಇರೋದ್ರಲ್ಲೇನೆ ಸುಮಾರು, ಎಲ್ಲರೂ ಅಲ್ಲ ಕೆಲವರು ನಡೀತಾ ಇದೆ. ದುಡ್ಡು ತಗೊಳ್ಳೋದು, ಮೋಸ ಮಾಡೋದು. ಅವ್ರು ಹೇಳ್ತಾರೆ ರಾತ್ರಿ 12 ಗಂಟೆ 1 ಗಂಟೆಗೆ ನಮ್ಮ ನಾವೇನೆ ಫೋನ್ ಯೋಚನೆ ಮಾಡೋದು. ಆ ತರ ಇರೋದ್ರಲ್ಲಿ ಅದಕ್ಕೆ ಹೇಳೋದು, ದೇವರು ಎಲ್ಲಿರ್ತಾರೆ ಅಂತಂದ್ರೆ ನಿಮ್ಮಂತವರ ರೂಪದಲ್ಲಿ ಅಂತ ನನ್ನ ಭಾವನೆ, ವೈಯಕ್ತಿಕ ಭಾವನೆ. ನಮ್ಮ ಚಾನಲ್ ಆದ್ರೆ ನಮ್ಮನೇಲಿ ಕೇಳ್ತಾರಾಗ ಎಷ್ಟೊತ್ ಕಷ್ಟಂದ್ರೆ ಫೋನ್ ಅಟೆಂಡ್ ಮಾಡಿದ್ರೆ ಅದೊಂದು ಸಭ್ಯತೆ ಇರಲ್ಲ, ಚೆನ್ನಾಗಿರಲ್ಲ ಅದು ಅನ್ನೋ ಒಂದು ಮಾತು ಹೇಳ್ತಾರೆ. ಆಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಇದು ನನ್ನ ಕರ್ತವ್ಯ. ಅವ್ರು ಏನ್ ಸಮಸ್ಯೆಯಿಂದ ಫೋನ್ ಮಾಡ್ತಾರೋ ಅವಾಗ ನಾನು ಅದಕ್ಕೋಸ್ಕರ ದೇವಿ ನನ್ನ ನೆಟ್ಟಿದ್ದಾಳೆ ಎಂದಾಗ ನಾನು ಅದನ್ನ ಶಿರ್ಸವಸ್ ನಡ್ಸ್ಕೊಡ್ಬೇಕು ಅದನ್ನ ನೋಡಿ. ಅದಕ್ಕೆ ಯುಗ ಪುರುಷರು ಇರ್ತಾರೆ, ಕಾರಣ ಪುರುಷರು ಇರ್ತಾರೆ. ಕಾರಣ ಸ್ತ್ರೀ ಅನ್ನೋದು ತುಂಬಾ ವಿರಳ ಅಂತ ನನ್ನ ಭಾವನೆ. ಇವರು ತುಂಬಾ ವಿರಳ ವ್ಯಕ್ತಿತ್ವ, ಸರಳ ವ್ಯಕ್ತಿತ್ವ, ತುಂಬಾ ಜನಕ್ಕೆ ಸಹಕಾರ ಮಾಡಿದ್ದಾರೆ. ಇವರು ಕೆಲವೊಂದೇ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಯಾರು ಹಣ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ. ಆ ತಾಯಿ ಶಕ್ತಿ ಅಂತ ಹೇಳಿದ್ರು, ಅವ್ರು ಕೊಡಿ, ಆಶೀರ್ವಾದ ಕೊಡಿ, ಯಾರಿಗೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಶಕ್ತಿ ಆಲ್ರೆಡಿ ಇದೆ. ಶಕ್ತಿ ಇರೋದ್ರಿಂದ ಆ ಶಕ್ತಿಯನ್ನು ಹೊರಗಡೆ ಅವರು ತೋರಿಸ್ತಾ ಇದ್ದಾರೆ. ಅವ್ರು ಎಮೋಷನಲ್ ಆಗ್ತಾ ಇರ್ತಾರೆ. ವೀಕ್ಷಕರಿಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ರೀತಿಯ ವ್ಯಕ್ತಿಗಳಿಗೆ, ಈ ರೀತಿಯ ವ್ಯಕ್ತಿ ಆಶೀರ್ವಾದಕ್ಕೆ ನಾವೊಂದು ಸ್ಕ್ರಾಲ್ ನಂಬರ್ ಹಾಕ್ತೀವಿ. ಯಾವುದೇ ರೀತಿಯಾದಂತಹ ದೈವಿಕವಾದಂತಹ ವಿಷಯಗಳನ್ನ ತಿಳ್ಕೋಬೇಕಾದಾಗ ಈ ಮಹಾನ್ ದೇವಿ ಅವರ, ಡಾಕ್ಟರ್ ದೇವಿ ಅವ್ರನ್ನ ಭೇಟಿ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ. ನಮಸ್ತೆ.